ಜಾನಕಿ ಕನ್ಸಲ್ ಬಂದಿದ್ಲ. ದೇವ್ಗಳು ಬರೋ ಟೈಮು ಹೋಗಿ. ಮನೇಲಿ ದೆವ್ವ ಈ ಮನೆನೇ ಬದಲಾಯಿಸ್ಬೇಕು ಅಂತಿದ್ದೀನಿ. ಮೊದ್ಲು ಇದನ್ನ ಇಲ್ಲಿಂದ ತೆಗಿ. ನಾನು ಹೇಳಿದ್ರು ನೀನ್ ಕೇಳಲ್ಲ. ನಾನೇ ಹಾಕ್ತೀನಿ ಬಿಡು. ಇವತ್ತೊಂದಿನ ನೀನಮ್ಮ ಹೇಳ್ದಾಗ ನಡ್ಕೊಂಡ್ರೆ ಇವತ್ತೇ ನಿನಗೂ ಅರುಣ್ಗೂ ಮದ್ವೆ ನಡೆದೋಗ್ಬಿಡುತ್ತೆ. ಈಗ ನೀನ್ ಬಾಗಲ್ ತೆಗಿತೀಯಾ ಇಲ್ಲ ನಾನು ಒಡೆದು ಹಾಕ್ಲಾ? ಓಹೋ, ನೀವ್ ಒಳಗಡೆ ಇದ್ಕೊಂಡೆ ನನ್ನ ಮಗಳು ಬಾಗಲ್ ತೆಗೆದೇ ಇದ್ದ ಹಾಗೆ ತಡದ್ಯಾ? ಇಲ್ಲ ಅತ್ತೆ. ಏನಿಲ್ಲ ಅತ್ತೆ, ನನ್ನ ಮಗಳ ಮೇಲೆ ಆಸೆ ಇದ್ರೆ ನನ್ನ ಹತ್ರ ಬಂದು ಹೇಳ್ಬೇಕು. ನಾನ್ ನಿಮ್ಮಿಬ್ರಿಗೂ ಮದ್ವೆ ಮಾಡಿಸ್ತಾ ಇದ್ದೆ. ಅದನ್ನ ಬಿಟ್ಬಿಟ್ಟು ಈ ಕದ್ದು ಅಸಹ್ಯವಾಗಿದೆ. ಅತ್ತೆ ನೋಡ್ಕೊಂಡ್ ಮಾತಾಡಿ. ಏನಪ್ಪ ಇದೆ ನೋಡೋದಕ್ಕೆ? ನಾನು ಒಬ್ಳ ನೋಡ್ದೆ, ಇವ್ರೆಲ್ಲರೂ ನೋಡಿದ್ರಲ್ಲ. ಹೋಯ್ತಲ್ಲ, ಮಾನ ಹೋಯ್ತಲ್ಲ. ಗಂಟೆ ಗಟ್ಲೆ ನೀವಿಬ್ರು ಒಳಗಡೆ ಇದ್ದೀರಾ. ಅವಳು ನೆಂದಿದ್ದಾಳೆ, ನೀನು ನೆಂದಿದೀಯಾ. ಒಳಗಡೆ ಏನ್ ಕರ್ಮ ನಡೆದಿತ್ತು ಅಂತ ತಿಳ್ಕೊಳ್ಳೋದಕ್ಕೆ ಇದು ಸಾಲ್ದಾ? ಅತ್ತೆ ತುಂಬಾ ಓವರ್ ಆಗಿ ಮಾತಾಡ್ತಾ ಇದ್ದೀರಾ. ನಾನು ಹೇಳೋದನ್ನ ಕೇಳಿ. ನೀನು ಮಾತಾಡ್ಬೇಡಪ್ಪ, ನೀನ್ ಮಾತಾಡ್ಬೇಡ. ದೇವಿ, ಅಳಿಯಂದ್ರು ಏನ್ ಹೇಳ್ಬೇಕು ಅಂತಿದ್ದಾರೆ ಅಂತ ಸ್ವಲ್ಪ ಕೇಳಿಸ್ಕೊಳ್ಳೋಣ. ಏನಮ್ಮ ಮಾತಾಡ್ಬಿಡ್ತಾರೆ? ನನ್ ಮಗಳು ಮಾನ ಕಳೆದು ಇನ್ನೇನ್ ಹೇಳ್ಬಿಡ್ತಾನೆ ಇವನು. ಇಲ್ಲಿ ನೋಡಪ್ಪ, ಈಗ ನಾನು ಹೇಳೋದನ್ನ ನೀನ್ ಕೇಳು. ನನ್ನ ಮಗಳನ್ನ ನೀನೇ ಮದ್ವೆ ಮಾಡ್ಕೋಬೇಕು. ಇವತ್ತೇ ಅವಳ ಕತ್ತಿಗೆ ನೀನು ತಾಳಿ ಕಟ್ಟಬೇಕು. ಸಾಕ್ ನಿಲ್ಸು. ನನ್ ಮಗಳಿಗೆ ಅಂತ ಮಾತಾಡಾಗಿದ್ಯಲ್ಲ, ಅದ್ ಹೇಗ್ ನಿನ್ ಮಗಳ ಕುತ್ತಿಗೆ ತಾಳಿ ಕಟ್ಬೇಕು ಅಂತ ಹೇಳ್ತಿದ್ಯಾ? ಇದೆಲ್ಲ ನಾನು ಒಪ್ಪಲ್ಲ. ನನ್ನ ಮಗಳು ಮಾನನೇ ಕಳ್ಕೊಂಡಿದ್ದಾಳೆ. ಇನ್ಯಾರೇ ಮದುವೆ ಮಾಡ್ಕೋತಾರ ಅವಳನ್ನ? ನೀನ್ ಯಾರ್ ತಲೆಗ್ ಬೇಕಾದ್ರೂ ಕಟ್ಕೋ, ಅದಕ್ ನಾನೇನ್ ಮಾಡಕ್ಕಾಗತ್ತೆ? ಅದಕ್ಕೋಸ್ಕರ ನನ್ನ ಅಳಿಯಂದ್ರನ್ನ ನಾನ್ ಬಿಟ್ಕೊಡಲ್ಲ. ಅಯ್ಯೋ, ಚೆನ್ನಾಗಿ ಹೇಳ್ತಿದ್ಯಾ ಕಣೆ ನೀನು. ನನ್ ಮಗಳು ಮಾನ ಕಳ್ಕೊಂಡಿದ್ದಾಳೆ, ಅದ್ ನಿನ್ ಕಣ್ಣು ಕಾಣಿಸ್ತಿಲ್ವಾ? ನಿನ್ ಮಗಳಿಗೂ ಹೀಗೆ ಆಗಿದ್ರೆ ನೀನ್ ಸುಮ್ನೆ ಇರ್ತಿದ್ಯಾ? ನನ್ ಮಗಳೇನು ನಿನ್ ಮಗಳ ತರ ಚಲ್ಲಾಗಾಡಲ್ಲ. ಯಾರು ಏನು ಚಲ್ಲಾಗಾಡ್ತಿಲ್ಲ. ಅವಳೇ ನಾವ್ ಹಿಂದೆ ಬಿದ್ದಿಲ್ಲ, ಅವನೇ ಅವಳನ್ನ ಹುಡ್ಕೊಂಡು ಬಾತ್ರೂಮ್ ಬಂದ. ಸಾಕು ನಿಲ್ಸಿ. ಏನ್ ನಡೀತು ಅಂತ ನಿಮ್ ಮಗಳನ್ನ ಕೇಳಿ. ಅದ್ ಹೇಗಡಿ ಅಂದ್ರೆ ನನ್ನ ಮಗಳ ಬಾಯಿಂದ ಅದ್ ಹೇಗ ಅಸಹ್ಯನ ಕೇಳಕ್ಕಾಗುತ್ತೆ? ಆಯ್ತು ಆಯ್ತು ಆಯ್ತು, ನನ್ನ ಮಗಳು ತಾನೇ ಹೇಳ್ಬೇಕು. ಆಯ್ತು ಹೇಳೆ. ಅಯ್ಯೋ, ಅಸಹ್ಯನ ಹೇಳೆ. ಒಳಗೆ ನಡೀತು ಅಂತ ಹೇಳು. ನಿನ್ ಮೇಲೆ ಆಸೆ ಪಟ್ಟು ಬಲವಂತವಾಗಿ ನಿನ್ ಜೀವನನ ಹಾಳು ಮಾಡ್ಬಿಟ್ಟ ಅಂತ ಬೆರಳು ತೋರಿಸಿ ಧೈರ್ಯವಾಗಿ ಹೇಳು. ಸ್ನಾನ ಮಾಡ್ಕೋತಾ ಇದ್ದಾಗ ಜೋರ ಕಿರ್ಚು. ಆಗ ಅರುಣ್ ಬರ್ತಾನೆ. ಬಾಗ್ಲ ಹಾಕು, ನೀರಲ್ಲಿ ಒದ್ದೆ ಆಗು, ಅವನ್ನ ತಪ್ಕೋ. ಎಲ್ಲಾರನ್ನೂ ಕರೆಸಿ ಅರುಣ್ ನನ್ನ ಕೆಡ್ಸಕ್ ಬಂದ ಅಂತ ಅಪವಾದ ಮಾಡಿ ಅರುಣ್ಗೂ ನಿನಗೂ ಮದ್ವೆ ಮಾಡಿಸ್ತೀನಿ ಅಂತ ಹೇಳಿದ್ದು ಇವ್ರೆ. ನನಗ್ ಬಲವಂತ ಮಾಡಿ ನಾಟಕ ಮಾಡು ಅಂತ ಹೇಳಿದ್ದು ಇವ್ರೆ. ಅರುಣ್ ಮಾವ ಯಾವ ತಪ್ಪು ಮಾಡಿಲ್ಲ. ನಿನ್ನ ಮಗಳಿಗೆ ಮದ್ವೆ ಮಾಡ್ಬೇಕು ಅಂತ ಯಾವ ಮಟ್ಟಕ್ಕಿಡ್ದಿದ್ಯಾ ನೋಡು. ಛೇ, ಇಲ್ಲೋಡು, ನೀನ್ ಈ ಮಟ್ಟಕ್ಕೆ ಯೋಚನೆ ಮಾಡಿದ್ರೆ ನಾನು ಅದಕ್ಕಿಂತ ಮೇಲ್ ಯೋಚನೆ ಮಾಡ್ತೀನಿ. ನನ್ನನ್ನ ಕೆಣಕಿ ಆಮೇಲೆ ಪಶ್ಚಾತ್ತಾಪ ಪಡೋ ಸ್ಥಿತಿಗೆ ಬರ್ಬೇಡ. ಮರ್ಯಾದೆಯಾಗಿ ನಡ್ಕೊಳ್ಳೋದ್ ಕಲಿ. ಯು ಬೆಟರ್ ಅಂಡರ್ಸ್ಟ್ಯಾಂಡ್. ಇದೇ ಮನೇಲಿ ಹುಟ್ಟಿ ಸ್ವಂತ ಮಗಳ ಮೇಲೂ ಅಣ್ಣನ ಮಗನ ಮೇಲೂ ಅಪವಾದ ಹೊರಿಸ್ತೀಯ. ಛೀ, ಏನಾಂಟಿ ಹೀಗೆ ಪ್ಲೀಸ್ ಹೋಗು. ಏನಾಗೋಯ್ತು ಅಲ್ವೇ? ನಾನು ಹೇಳ್ಕೊಟ್ಟಾಗ ನೀನ್ ಹೇಳಿದಿದ್ರೆ ಇಷ್ಟೊತ್ತಿಗೆ ನಿನ್ ಮದ್ವೆ ಆಗ್ಬಿಡ್ತಿತ್ತು. ಅದನ್ನ ಬಿಟ್ಬಿಟ್ಟು ನಿಜ ಹೇಳಿ ಎಲ್ಲರ ಮುಂದೆ ನನ್ನ ಅವಮಾನ ಮಾಡ್ತೀರಿ. ಏಯ್, ಯಾಕೆ ಹೀಗೆ ಮಾಡ್ದೆ? ಮಾಡೋದೆಲ್ಲ ಮಾಡ್ಬಿಟ್ಟು
ನಿಂತಿರೋದ್ ನೋಡು, ಮಾತಾಡೆ ನೀನು. ಶಾಂತಿ, ಶಾಂತಿ, ಅಮ್ಮ ಅಮ್ಮ ಏನಾಯ್ತಮ್ಮ? ಯಾಕೆ ಈ ತರ ಬೆಡ್ ಮೇಲೆ ಬಿದ್ದಿದ್ದೀರಾ? ನೀನೇ ತಾನೇ ನನ್ನ ಅಲ್ಲಿಂದ ಇಲ್ಲಿವರೆಗೂ ತಳ್ದೆ. ಈಗ ಏನಾಯ್ತು ಅಂತ ಕೇಳ್ತಾ ಇದೆಯಲ್ಲೇ? ಶಾಂತಿ, ಏನಾಯ್ತಮ್ಮ? ಕೈ ತೋರಿಸಿ ಹೇಳು ಅಂತ ಹೇಳ್ದಲ್ಲ, ಅಷ್ಟೇ ನನಗೆ ನೆನಪಿರೋದು. ಅದಾದ್ಮೇಲೆ ಏನಾಯ್ತೋ ನನಗೆ ಗೊತ್ತಿಲ್ಲಮ್ಮ. ತಲೆ ಮೇಲೆ ಏನೋ ಭಾರ ಇಟ್ಟಾಗ ಆಗ್ತಾ ಇದೆ. ಅಮ್ಮ, ವಾಂತಿ ಬರೋಕ್ಕಾಗ್ತಾ ಇದೆ. ಅಯ್ಯೋ ಶಾಂತಿ, ಅಯ್ಯೋ ಇವಳು ಏನ್ ಹೇಳ್ತಿದ್ದಾಳೆ? ಅಪ್ಪ, ಅಯ್ಯೋ. ಅಲ್ಲಿ ನೋಡಿ ಸೇಟು, ಅಲ್ಲಿಂದ ಇಲ್ಲಿವರೆಗೂ. ಅಚ್ಚ ಹಾ, ಇಲ್ಲಿಂದ ಅಲ್ಲಿವರೆಗೂ. ಹಾ, ಅಲ್ಲಿಂದ ನೋಡು ಇಲ್ಲಿವರೆಗೂ. ಟೀಕೆ ಸೇಟು, ನನ್ನ ಮಗಳ ಮದುವೆಗೋಸ್ಕರ ಈ ಸಾಲ ತಗೋತಾ ಇದ್ದೀನಿ. ಇದೇ ಪ್ರಾಪರ್ಟಿ ನೋಡ್ಕೋ. ಇವತ್ತು ಈ ದುಡ್ಡಿನ ಬೆಲೆಗೆ ಮಾರ್ಕೆಟ್ ವ್ಯಾಲ್ಯೂ ಜಾಗ ಸೇರಿಸಿ 50 ಕೋಟಿ ಮೇಲೆ ಹೋಗುತ್ತೆ. ನೀನು ಬರೀ 50 ಲಕ್ಷ ಕೊಡು ಸಾಕು. ಕೊಡ್ತಾರೆ, ಆದ್ರೆ ನಿಮ್ದು ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಕೊಡ್ಬೇಕು. ಏನ್ ಸೇಟು, 50 ಕೋಟಿಗಿರೋ ಪ್ರಾಪರ್ಟಿನ ಬರೀ 50 ಲಕ್ಷಕ್ಕೆ ಯಾವನಾದ್ರೂ ಕೊಡ್ತಾನ? ಎಲ್ಲಾನು ನಂಬಿಕೆ ಇಟ್ಕೊಂಡು ಮಾಡ್ಬೇಕು ಸೇಟು. ಬೇಕು ಅಂದ್ರೆ ಮಾರ್ಕೆಟ್ನಲ್ಲಿ ಹಣ ಕೊಡೋಕೆ ತುಂಬಾ ಜನ ಇದ್ದಾರೆ. ಏನೋ ನೀನ್ ಗೊತ್ತಿರೋಣಲ್ಲ, ಅದಕ್ಕೋಸ್ಕರ ನಿನ್ನ ಹತ್ರ ಕೇಳ್ತಾ ಇದ್ದೀನಿ. ಬರೀ ನಂಬಿಕೆ ಮೇಲೆ ಕೊಟ್ರೆ ಬಡ್ಡಿ ಜಾಸ್ತಿ ಆಗ್ತದೆ, ಪರವಾಗಿಲ್ಲ. ಬಡ್ಡಿ ಏನಯ್ಯ ಬಡ್ಡಿ? ನನ್ನ ಮಗಳು ಮದುವೆ ಆದ್ರೆ ನನ್ನ ಲೆವೆಲ್ಲೇ ಬೇರೆ. ನೋಡು, ಎಷ್ಟು ಬೇಕಾದ್ರೂ ಬಡ್ಡಿ ಹಾಕೋ, ಮೊದಲು ನನಗೆ ದುಡ್ಡು ಕೊಡು ಅಷ್ಟೇ. ಅಯ್ಯೋ ಲಕ್ಷ್ಮಿ, ಮಹಾಲಕ್ಷ್ಮಿ. ಬರೀ ಹಣಕ್ಕೆ ಮರ್ಯಾದೆ ಕೊಟ್ರೆ ಸಾಲದು, ನಮ್ದಕ್ಕೆ ಮರ್ಯಾದೆ ಕೊಡ್ಬೇಕು. ನಿಮ್ದು ಸರಿಯಾಗಿ ಬಡ್ಡಿಗೆ ಕೊಟ್ರೆ ನಮ್ದು ಮರ್ಯಾದೆ ಕೊಡ್ತದೆ. ಬಡ್ಡಿ ವಿಷಯದಲ್ಲಿ ನಾನು ತುಂಬಾ ಕರೆಕ್ಟು. ದುಡ್ಡು ತಿರುಗಿ ಕೊಡೋದ್ರಲ್ಲಿ ನಾನು ತುಂಬಾ ಕರೆಕ್ಟ್ ಸೇಟು. ಕೊಡು ಕೊಡು ಕೊಡು, ನೀನ್ ನೋಡ್ತೀಯಲ್ಲ. ಅಚ್ಚ, ಅಚ್ಚ. ಹೋಗು ನೀನು, ಟೀಕೆ. ಹೋಗು. ರಮ್ಯಾ, ರಮ್ಯಾ, ಹಾ, ನಿನ್ ಮದ್ವೆಗೆ ಒಡವೆ ಎಲ್ಲ ತಂದಾಯ್ತು. ಬಾ, ಬಂದ್ ನೋಡು ಹೇಗಿದೆ ಅಂತ ಹೇಳು. ಬಾ ಬಾಮ್ಮ. ಕೂತ್ಕೋ ರಮ್ಯಾ. ವಾವ್, ಇದನ್ನೆಲ್ಲ ನಿನ್ ಮದ್ವೆಗೋಸ್ಕರ ಸ್ಪೆಷಲ್ ಆಗಿ ಡಿಸೈನ್ ಮಾಡಿಸಿರೋದು. ವಾವ್, ಎಷ್ಟು ಚೆನ್ನಾಗಿದೆ ಗೊತ್ತಾ? ಬ್ಯೂಟಿಫುಲ್. ಇದನ್ನ ನಿನ್ ರಿಸೆಪ್ಷನ್ಗೆ ಹಾಕೋ. ಇದು ನಿಮ್ಮಪ್ಪ ಸೆಲೆಕ್ಟ್ ಮಾಡಿದ್ದು ಪ್ಯೂರ್ ಗೋಲ್ಡ್. ಹಾ, ಇದು ಪಿಂಕ್ ಸೆಟ್ ಅಲ್ಲಿರೋ ಇಯರಿಂಗ್ಸ್. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಾ ಗೊತ್ತಾ? ಮುದ್ದ ಕಾಣಿಸ್ತಾ ಇದೆಯಾ? ಏನೇ, ನಿನ್ ಮದ್ವೆಗೆ ಅಂತ ಮಾಡ್ಸಿರೋ ಒಡವೆ ತೋರಿಸ್ತಾ ಇದ್ದೀನಿ. ನಿನ್ ಮುಖದ ಮೇಲೆ ಒಂದ್ ಸ್ವಲ್ಪನೂ ಸಂತೋಷನೇ ಇಲ್ವಲ್ಲೇ? ಅಮ್ಮ, ಈ ಮದುವೆ ಬೇಡ ಅಮ್ಮ. ಹೇಗಾದ್ರೂ ಈ ಮದ್ವೆ ನಿಲ್ಸಮ್ಮ. ನಾನು ಎಷ್ಟು ಹೇಳಿದ್ರು ನಿನ್ ಮನ್ಸು ಬದ್ಲಾಗಲ್ಲ ಅಲ್ವಾ? ಅಮ್ಮ, ನನ್ ಮನ್ಸುನು ಬದ್ಲಾಗಲ್ಲ. ರಮ್ಯಾ, ನಿನ್ ಮದ್ವೆಗೆ ಡೇಟ್ ಫಿಕ್ಸ್ ಮಾಡಾಯ್ತು. ಈ ಮದ್ವೆ ನಡ್ದೇ ನಡೆಯುತ್ತೆ.
ಮದುವೆಗೋಸ್ಕರ ಸಾಲ ಮಾಡಿ ಇವುಗಳನ್ನೆಲ್ಲ ತಂದಿದ್ದೀನಮ್ಮ. ನೀನ್ ನನ್ನ ಪರಿಸ್ಥಿತಿನ ಸ್ವಲ್ಪನೂ ಅರ್ಥನೇ ಮಾಡ್ಕೋತಿಲ್ವಲ್ಲ. ನನಗಿಷ್ಟ ಇಲ್ಲಪ್ಪ. ರಮ್ಯಾ, ನಿನಗಿಷ್ಟ ಇಲ್ದೇ ಇದ್ರು ನೀನೀ ಮದುವೆಗೆ ಒಪ್ಕೊಳ್ಳೇಬೇಕು. ಬೇರೆ ದಾರಿನೇ ಇಲ್ಲ. ಈ ಮದುವೆ ಮಾತು ಬಂದಾಗಿಂದ ಇವಳು ಹೇಳಿದ್ದನ್ನೇ ಹೇಳ್ತಾ ಇದ್ದಾಳೆ. ಇವಳ ವಿಷಯದಲ್ಲಿ ಸ್ವಲ್ಪ ಹುಷಾರಾಗಿರೋ, ಇವಳ ಮೇಲೆ ಒಂದ್ ಕಣ್ಣಿಟ್ಟಿರೋ. ಹೇಯ್, ಎಲ್ಲೋಗ್ತಿದ್ಯಾ? ಚಿಕ್ಕಮ್ಮ ರೂಮ್ಗೆ ಹೋಗ್ತಿದ್ದೀನಿ ಹಾಲ್ ಕೊಡೋದಕ್ಕೆ. ಚಿಕ್ಕಮ್ಮ ಅವರ? ಯಾರದು? ಚಿಕ್ಕ ಯಜಮಾನ್ರನ್ನ ರಮ್ಯಾ ಅವ್ರ ಮದ್ವೆ ಆದ್ರೆ ರಮ್ಯಾ ಅವರೇ ತಾನೇ ಚಿಕ್ಕ ಯಜಮಾನ್ತಿ. ಓ, ಅದನ್ನ ನೀನೇ ತೀರ್ಮಾನ ಮಾಡ್ಬಿಟ್ಯಾ? ಸರಿ, ಸೆರಗು ಕೆಳಗ್ ಬೀಳ್ತದೆ, ಸರಿ ಮಾಡ್ಕೋ ಅದನ್ನ. ನಾನ್ ನೋಡ್ದಂಗೆ ಬೇರೆ ಯಾರು ನೋಡ್ಬಿಡ್ತಾರ ಆಮೇಲೆ. ಒಳಗೆಲ್ಲೂ ಕಾಣ್ತಾ ಇಲ್ಲ ಬಾವ. ಇಲ್ವಾ? ಕಾಣ್ತಾ ಇಲ್ವಲ್ಲ, ಎಲ್ಲೋದ್ಲು? ಬಾತ್ರೂಮಲ್ಲಿ ನೀರ್ ಬಿಟ್ಬಿಟ್ಟು ಎಲ್ಲಿ ಹೋದ್ಲು ರಮ್ಯಾ? ಗಂಗಾ ಹೇಳ್ತಿರೋದ್ ನೋಡಿದ್ರೆ ರಮ್ಯಾ ನೆನೆ ರಾತ್ರಿಯಿಂದಾನೇ ರೂಮಲ್ಲಿ ಇಲ್ಲ ಅನ್ನಿಸ್ತಿದೆ. ನಂಗೆ ಯಾಕೋ ತುಂಬಾ ಭಯ ಆಗ್ತಿದೆ ಅಣ್ಣ. ಯಾರು ಭಯ ಪಡಬೇಡಿ, ಇಲ್ಲೆಲ್ಲ ಇರ್ತಾಳೆ. ಎಲ್ಲ ಹೋಗಿ ಹುಡುಕಿ. ನಡೀರಮ್ಮ, ನಡಿ ನಡಿ. ರಮ್ಯಾ, 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 ದೇವಿ, ಏನ್ರಿ ಅದು? ಎಲ್ಲಿ ಹುಡುಕಿದ್ರು ರಮ್ಯಾ ಸಿಕ್ಕಿಲ್ಲ. ಏನು ಸಿಕ್ಕಿಲ್ಲ. ಒಳ್ಳೆ ಮುಟ್ಟಾಳ ತರ ಮಾತಾಡ್ಬೇಡಿ. ಆ ಕಾವ್ಯವನ್ ಬಂದಿದ್ನಲ್ಲ, ಅವನೇ ರಮ್ಯನೇ ಏನೋ ಮಾಡ್ಬಿಟ್ಟಿದ್ದಾನೆ. ನಮಗಿನ್ನೂ ಒಳ್ಳೇದೇ ಆಯ್ತು. ಶಾಂತಿಗೂ ಅರುಣ್ಗೂ ಮದ್ವೆ ಮಾಡೋದಕ್ಕೆ ಒಂದು ಒಳ್ಳೆ ಅವಕಾಶ ಬಂದಿದೆ. ಇದೇ ಅವಕಾಶನ ಯೂಸ್ ಮಾಡ್ಕೊಂಡು ಶಾಂತಿಗೂ ಅರುಣ್ಗೂ ಮದ್ವೆ ಮಾಡಿಸ್ಬಿಡ್ತೀನಿ. ಗೊತ್ತಾಯ್ತಾ? ಅಲ್ಲಿ ಇಲ್ಲಿ ಹುಡ್ಕೋದನ್ನು ಬಿಟ್ಟು ಒಳಗೋಗಿ ಊಟ ಮಾಡಿ ಹೋಗಿ. ರಮ್ಯಾ, 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 ರಮ್ಯಾ. ಮಾಯಾ, ಆ? ರಮ್ಯನ್ ಯಾಕೆ ಹುಡುಕ್ತಿದ್ಯಾ? ರಮ್ಯಾ ಎಲ್ಲೂ ಕಾಣಿಸ್ತಿಲ್ಲಪ್ಪ. ಸರಿ, ಯಾವುದೋ ಒಂದು ಮೂಲೆಯಲ್ಲಿ ಕುತ್ಕೊಂಡು ಬಾಯಿ ಬಡ್ಕೊ ಹೋಗು. ಅಲ್ವೇ, ರಮ್ಯಾ ಇಲ್ಲ ಅಂತ ಸಂತೋಷ ಪಡೋದು ಬಿಟ್ಟು ಗೋಳಾಡ್ತಿದ್ಯಲ್ಲ. ಹೋಗೋಗೋ. ಟಿವಿಲಿ ರವಿಚಂದ್ರನ್ ಪ್ರೇಮಲೋಕ ಸಿನಿಮಾ ಬರ್ತಿದೆ, ನೋಡಿ ಪ್ರೀತಿ ಮಾಡೋದು ಹಿಂಗೆ ಅಂತ ಕಲ್ತ್ಕೋ. ಹೋಗು. ಸರಿಯಪ್ಪ. ಅಲ್ವೋ, ನಿನ್ನೆ ರಾತ್ರಿ ನೀನು ಕೊಟ್ಟು ವಿಷ ಬೆರೆಸಿದ ಹಾಲು ಕುಡಿದು ಅವಳು ಹೋಗ್ಬಿಟ್ಟಿರ್ತಾಳೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಹಾಲೇ ಕುಡಿದು ಎಸ್ಕೇಪ್ ಆಗ್ಬಿಟ್ಟಿದ್ದಾಳಲ್ಲ. ಹೇಗೋ ಒಟ್ನಲ್ಲಿ ಅವಳು ಮನೇಲಿ ಇಲ್ವಲ್ಲ, ಅಷ್ಟು ಸಾಕು. ಆದ್ರೆ ಅವಳು ಹೇಗ್ ಮನೆ ಬಿಟ್ಟು ಹೋದ್ಲು ಅನ್ನೋದೇ ನಂಗೆ ತಲೆ ಕೆಡ್ತಿದೆ. ತಲೆ ಕೆಡಿಸ್ಕೊಳ್ಳೋ ಅಂಥದ್ದು ಏನಿದೆಯೋ ಅದರಲ್ಲಿ. ಅವಳಿರೋದು ನಮ್ಮ ಮಾಯಂಗೆ ಅಡ್ಡ ಅಂತ ನಾವು ಯೋಚನೆ ಮಾಡಿದಾಗೆ ದೇವಿನೂ ಯೋಚನೆ ಮಾಡಿರ್ತಾಳೆ. ನಮ್ಮ ಪ್ರಯತ್ನ ನಾವು ಮಾಡ್ತೀವಲ್ವಾ, ಹಾಗೆ ದೇವಿನೂ ಏನೋ ಪ್ರಯತ್ನ ಮಾಡಿರ್ತಾಳೆ. ಅಪ್ಪ, ದೇವಿನೇ ರಮ್ಮಿನೇ ಏನಾದ್ರೂ ಮಾಡಿರ್ಬೋದಾ? ನಾವು ಮಾಡಿಲ್ಲ ಅಂದ್ರೆ ದೇವಿನೇ ಮಾಡಿರ್ಬೇಕು, ಅದ್ರಲ್ಲಿ ಸಂದೇಹನೇ ಇಲ್ಲ. ನಮ್ಮ ಮೇಲೆ ಹೇಳಿದ್ರಲ್ಲ ಅಪ್ಪ. ನಾವು ಅವ್ರ ಮೇಲೆ ಹೇಳೋಣ. ಅದಕ್ಕೊಂದು ಸರಿಯಾದ ಅವಕಾಶಕ್ಕೆ ಕಾಯ್ತಾ ಇದ್ದೀನಿ ನಾನು. ಅವಾಗ ಅವಳನ್ನೇ ಮುಂದಕ್ಕೆ ತಳ್ಬಿಡೋಣ. ಲೀಲಾ, ರೀ, ರಮ್ಯಾನ ಹುಡ್ಕೋ ತರ ನಡ್ಸು. ಹೋಗ್. ರಮ್ಯಾ, ಹಾ, ರಮ್ಯಾ,
ಮಂಜು ನಿನ್ ಕೆಳಗೆ ಹುಡುಕು, ನಾನು ಒಳಗೆಲ್ಲ ಹುಡ್ಕೊಂಡು ಬರ್ತೀನಿ. ಎಲ್ಲಿ ಹೋದ್ಲು? ರಮ್ಯ ನೋಡ್ದ್ಯಾ? ಎಲ್ಲೂ ಕಾಣಿಸ್ತಿಲ್ಲ ಅಕ್ಕ. ಅಯ್ಯೋ ಎಲ್ಲಿ ಹೋದ್ಲು? ರಮ್ಯಾ 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 ಅಕ್ಕ, ನನ್ ಮಗಳು ಎಲ್ಲೂ ಕಾಣ್ತಿಲ್ಲ ಅಕ್ಕ. ಸುಮ್ನಿರಮ್ಮ, ಟೆನ್ಷನ್ ಆಗ್ಬೇಡ, ಇಲ್ಲೇ ಎಲ್ಲೋ ಇರ್ತಾಳೆ. ನಡಿ ಸಿಗ್ತಾಳೆ. ನಡೀರಿ. ಏನಾಯ್ತಪ್ಪ? ಎಲ್ಲ ಕಡೆ ಹುಡುಕಿದ್ವಿ, ಎಲ್ಲೂ ಇಲ್ಲ. ಅಣ್ಣ, ರಮ್ಯಾ ಎಲ್ಲೂ ಕಾಣಿಸ್ತಾ ಇಲ್ಲ. ಎಲ್ಲೂ ಇಲ್ವಾ? ಅವಳ ಹತ್ರ ಫೋನ್ ಇದೆ ತಾನೆ, ಫೋನ್ ಮಾಡು. ಫೋನ್ ರಿಂಗ್ ಆಗ್ತಾ ಇದೆ, ಆದ್ರೆ ಎತ್ತುತ್ತಾ ಇಲ್ಲ. ಅಲ್ಲಿ ಶಬ್ದ ಬರ್ತಿದೆ, ಅಲ್ಲಿ ನೋಡು. ಆ ರೂಮಲ್ಲಿ ಇರ್ಬೇಕು, ನೋಡು. ಇದು ರಮ್ಯಂದೇ ಫೋನು. ಎಲ್ಲಿ ಕೊಡು. ರಮ್ಯಾ ಫೋನ್ ಯಾಕೆ ಬಿಟ್ಟು ಹೋದ್ಲು? ಅದೇ ನನಗೂ ಅರ್ಥ ಆಗ್ತಿಲ್ಲ ಅಕ್ಕ. ನನಗರ್ಥ ಆಯ್ತು. ರಮ್ಯಾನ ನೀನೇ ಏನೋ ಮಾಡಿದ್ಯಾ. ಅಯ್ಯಯ್ಯೋ ಮಂಜು, ಸುಮ್ನೆ ನನ್ನ ಮೇಲೆ ತಪ್ಪು ಹೊರಿಸ್ಬೇಡ. ನಾನೇನು ಮಾಡಿಲ್ಲ ಕಣೆ. ತಗೋ ಇದನ್ನ. ನೀನೇ ಮಾಡಿರೋದು. ಅಯ್ಯೋ, ನಾನು ಮಾಡಿದ್ರೆ ಇದನ್ನ ನಾನು ಮಾಡಿದ್ದೀನಿ ಅಂತ ತಪ್ಪು ಒಪ್ಕೋತಿದ್ದೆ ಕಣೆ. ನಾನು ಮಾಡಿಲ್ಲ. ನನ್ನ ಮೇಲೆ ಸಂದೇಹ ಪಡಬೇಡ. ರಮ್ಯನ್ ಹೆಸರು ಚೀಟಿಲ್ ಬರೋ ಹಾಗೆ ಮಾಡಿ ಆ ತಪ್ಪನ್ನ ಅರುಣ್ ಮೇಲೆ ಹಾಕಿ ನಿನ್ ಮಗಳನ್ನ ಅರುಣ್ಗೆ ಮದ್ವೆ ಮಾಡ್ಬೇಕು ಅಂತ ಹಾಕಿದ ಲೆಕ್ಕಾಚಾರ ತಾನೆ ನೀನು. ಈಗ ದಿನ ಗೊತ್ತಾಗಿ ಸಮಯ ಬಂದಾಗ ಹೀಗ್ ಸುಳ್ಳು ಹೇಳ್ತಿದ್ಯಾ? ಅಯ್ಯೋ ಮಂಜು, ಪ್ಲೀಸ್ ಮಂಜು. ಇಲ್ಲೋಡು, ನನ್ನ ಮಗಳನ್ನ ಅರುಣ್ಗೆ ಕೊಟ್ಟು ಮದ್ವೆ ಮಾಡ್ಬೇಕು ಅಂತ ನಾನು ಅನ್ಕೊಂಡಿದ್ದು ನಿಜ. ಆದ್ರೆ ನಾನು ಅವಳಿಗೆ ಏನು ಮಾಡಿಲ್ಲ ಕಣೆ. ನಾನು ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ನಾನು ಏನು ಮಾಡಿಲ್ಲ. ನೋಡು, ನಿಮ್ಮನ್ನೆಲ್ಲ ಏಮಾರಿಸಿ ನನ್ನ ಮಗಳಿಗೆ ಮದ್ವೆ ಮಾಡ್ಬೇಕು ಅಂತ ನಾನು ಅನ್ಕೊಂಡಿದ್ದು ನಿಜ. ಆದ್ರೆ ನಿಮ್ಗೆಲ್ಲ ಮೋಸ ಮಾಡ್ಬೇಕು ಅಂತ ನಾನು ಯಾವತ್ತೂ ಅನ್ಕೊಂಡಿಲ್ಲ ಕಣೆ. ಮಂಜು, ನನ್ನ ಮಾತು ನಂಬು ಪ್ಲೀಸ್. ನಾನು ಸುಳ್ಳು ಹೇಳ್ತಿಲ್ಲ ಮಂಜು, ಪ್ಲೀಸ್ ನನ್ನ ಮಾತು ನಂಬು. ಏಯ್, ನೀನ್ ಏನೇ ಹೇಳಿದ್ರು ನಾನ್ ನಂಬಲ್ಲ. ನನ್ ಮಗಳು ಇಲ್ಲಿಗೆ ಬರ್ಬೇಕು ಅಷ್ಟೇ. ಅವಳನ್ನ ಎಲ್ಲಿಟ್ಟಿದ್ರು ಇಲ್ಲಿಗೆ ಕರ್ಕೊಂಬಂದ್ ನಿಲ್ಸು. ಇಲ್ಲ ಅಂದ್ರೆ ನಾನ್ ಮನುಷ್ಯಲಾಗಿರಲ್ಲ. ಮಂಜು, ನೀನ್ ಮತ್ತೆ ನನ್ ಮೇಲೆ ಸಂಶಯ ಪಡ್ತಾ ಇದ್ರೆ ನಾನು ಮನುಷ್ಯಲಾಗಿರಲ್ಲ. ಅರ್ಥ ಆಯ್ತಾ? ನಾನ್ ಕೇಳಿದ್ರೆ ನೀನ್ ಹೇಳಲ್ಲ, ನಾನ್ ಪೊಲೀಸ್ ಕೇಳ್ತೀನಿ, ಅವರೇ ಬಂದ್ ವಿಚಾರಿಸ್ತಾರೆ. ಪೊಲೀಸ್ ಹೋದ್ರೆ ಮನೆ ಗೌರವ ಏನಾಗ್ಬೇಕಮ್ಮ? ಇಲ್ಲ ನೀನೇ ಹೇಳು. ಪೊಲೀಸ್ ಬಂದ್ ವಿಚಾರಿಸಿದ್ರೇನೆ ಇವಳು ನಿಜ ಹೇಳೋದು. ಪೊಲೀಸ್ ಬರ್ಲಿ. ನಮ್ಮಲ್ಲಿ ಯಾಕೆ ಜಗಳ? ಅವಸರ ಪಡಬೇಡಿ. ಇವಳು ಹೀಗೆಲ್ಲ ದಾರಿಗ್ ಬರಲ್ಲ. ಪೊಲೀಸ್ ಕೇಳೋಣಕ್ಕ. ಏಯ್, ಪೊಲೀಸಿಗೆ ಫೋನ್ ಮಾಡ್ತೀಯಾ? ಮಾಡು ಮಾಡೇ. ಅದ್ ಯಾವನ್ ಬರ್ತಾನೋ ನೋಡ್ತೀನಿ, ನಾನು ಮಾತಾಡ್ತೀನಿ. ಮೌನ ಹರಾಜಾಗೋಗುತ್ತೆ. ಮಾಡು. ಪೊಲೀಸಿಗೆ ಫೋನ್ ಮಾಡ್ತಾ ಇರ್ತೆ ಪೊಲೀಸ್. ಏಯ್ ಮಾಡು. ಇದು ಒಳ್ಳೆ ಅವಕಾಶ ಕಣ. ಈಗ ಈ ವಿಷಯನ ಪೊಲೀಸ್ನವ್ರಿಗೆ ತಲುಪಿಸ್ಬಿಟ್ರೆ ಮಿಕ್ಕಿದ ಕೆಲಸ ಸುಲಭ ಆಗೋಗುತ್ತೆ. ದೇವಿ ವಿಚಾರಣೆ ಆಗತ್ತೆ, ದೇವಿ ಸಿಕ್ಕಾಕೋತಾಳೆ. ಆಮೇಲೆ ನಮ್ಗೆ ಅಡ್ಡ ಬರೋಕ್ಕೆ ಜನನೂ ಇರಲ್ಲ, ಪೈಪೋಟಿನೂ ಇರಲ್ಲ. ಮಾಯಾ ರೂಟ್ ಕ್ಲಿಯರ್. ಎಸ್ ಅಪ್ಪ, ನಾನು ಈಗಲೇ ಪೊಲೀಸಿಗೆ ಫೋನ್ ಮಾಡ್ತೀನಿ. ನೀನು ಪೊಲೀಸಿಗೆ ಫೋನ್ ಮಾಡು. ಹಾಂ, ಉಳಿದಿದ್ದ ಕೆಲಸ ನಾನು ಮಾಡ್ತೀನಿ. ಹಾಂ ಸರಿ. ಹಲೋ, ಪೊಲೀಸ್ ಸ್ಟೇಷನ್. ಸರ್, ಹುಡುಗಿ ಕಾಣೆ ಆಗಿದ್ದಾಳೆ ಅಂತ ಸ್ಟೇಷನ್ಗೆ ಕಾಲ್ ಬಂದಿತ್ತು. ಯಾರು ಮಾಡಿದ್ದು? ಪೊಲೀಸ್ಗೆ ಯಾರು ಫೋನ್ ಮಾಡಿದ್ದು? ಮದುವೆ ಹೆಣ್ಣು ಕಾಣೆ ಆಗಿರೋವಾಗ ನೋಡ್ಕೊಂಡು ಸುಮ್ಮನೆ ಇರೋಕ್ಕಾಗತ್ತಾ? ನಾನೇ ಫೋನ್ ಮಾಡಿದೆ. ಇಷ್ಟು ಚಿಕ್ಕ ವಿಷಯ ಪೊಲೀಸರಿಗೂ ಹೋಗ್ಬೇಕಾ? ಬುದ್ಧಿ ಇಲ್ಲ ನಿಂಗೆ? ನಾನು ಇಷ್ಟು ಮಾಡಲಿಲ್ಲ ಅಂದ್ರೆ ಹೆಂಗೆ? ನಾಳೆ ಈ ವಿಷಯನ ಪತ್ರಿಕೆಯವರು, ಸೋಷಿಯಲ್ ಮೀಡಿಯಾದವರು ಬೀದಿಗೆ ಎಳಿತಾರೆ. ಅಯ್ಯೋ, ಅದರಿಂದ ರಾಜಕೀಯವಾಗಿ ನನಗೆ ಎಷ್ಟು ಕಷ್ಟ ಆಗತ್ತೆ ಅಂತ ನಿಮಗೆ ಗೊತ್ತಾ? ಹುಡುಗಿನ ಕೊನೆಯದಾಗಿ ನೋಡಿದ್ಯಾರು? ಕೊನೆದಾಗಿ ನೋಡಿದ ಗಂಗಾ. ಹೇಳಿ. ಅವ್ರ ರೂಮ್ಗೆ ನಾನೇ ಹಾಲು ತಗೊಂಡು ಹೋಗಿದ್ದು ಸರ್. ಆದ್ರೆ ಅವರಲ್ಲಿ ಇರ್ಲಿಲ್ಲ. ಅವ್ರಿಗೆ ಊಟ ಕೊಟ್ಟಿದ್ಯಾರು? ಮಾಮೂಲಿಯಾಗಿ ಊಟ ಮಾಡಿದ್ರ
ಸರಿಯಾಗಿ ತಿನ್ಲಿಲ್ವಾ? ಅವ್ರೇನಾದ್ರೂ ಡಿಸ್ಟರ್ಬ್ ಆಗಿದ್ರಾ? ಸರ್, ಅವಳು ನನ್ನ ಜೊತೆನೆ ಊಟ ಮಾಡಿದ್ಲು. ನೀವ್ ಹೇಳೋ ತರ ಏನ್ ತೊಂದರೆನೂ ಇರ್ಲಿಲ್ಲ, ಚೆನ್ನಾಗೇ ಇದ್ಲಪ್ಪ. ಆ ಹುಡುಗಿ ಪೇರೆಂಟ್ಸ್ ಯಾರು? ನಾವೇ ಸರ್. ನಿಮಗೆ ಯಾರ ಮೇಲಾದ್ರೂ ಅನುಮಾನ ಇದೆಯಾ? ಇನ್ಸ್ಪೆಕ್ಟರ್, ಅವರು ಮುಂಬೈಯಿಂದ ಬಂದಿದ್ದಾರೆ. ಅವಳು ನನ್ನ ತಂಗಿನೇ, ಎಲ್ಲ ಒಂದೇ ಫ್ಯಾಮಿಲಿನೇ. ನೀವೇನ್ ಯಾರ ಮೇಲೇನೂ ಅನುಮಾನ ಪಡ್ಬೇಕಾಗಿಲ್ಲ. ಸರ್, ನೀವು ಮನೇಲೆಲ್ಲ ಚೆನ್ನಾಗಿ ಹುಡುಕದ್ರ? ಹಾ, ಹುಡುಕಿದ್ವಿ ಸರ್, ಸಿಗ್ಲಿಲ್ಲ. ಬೇಕು ಅಂದ್ರೆ ನೀವೇ ಒಂದ್ಸಲ ಹುಡುಕಿ. ಬಾವಾ, ಪೊಲೀಸ್ನವ್ರು ಹುಡುಕಿದ್ರೆ ಏನಾದ್ರು ಸುಳ್ಳು ಸಿಗ್ಬೋದೇನೋ ಅಂತ ಹಾಗೆ ಹೇಳಿದೆ ಅಷ್ಟೇ. ನೀವಿಬ್ರು ಆ ಕಡೆ ಸರ್ಚ್ ಮಾಡಿ, ನೀವು ನನ್ನ ಜೊತೆ ಬನ್ನಿ. ಸರ್, ಆ ರೂಮಲ್ಲಿ ಯಾವುದೋ ಒಂದು ಲೆಟರ್ ಸಿಕ್ತು ಸರ್. ಇದು ನಿಮ್ಮ ಮಗಳ ಹ್ಯಾಂಡ್ ರೈಟಿಂಗ್ ಅಂತ ನೋಡಿ. ಹೌದು ಸರ್. ಸರ್, ಸುರೇಶ್ ಅನ್ನೋ ಹುಡುಗನ್ನ ಲವ್ ಮಾಡ್ತಾ ಇದ್ದೀನಿ ಅಂತ, ಈಗ ನೀವು ಅರೇಂಜ್ ಮಾಡಿರೋ ಮದುವೆ ಇಷ್ಟ ಇಲ್ಲ ಅಂತ ಬರ್ದಿದ್ದಾರೆ. ಸೊ ನನ್ನ ಪ್ರಕಾರ ಅವರು ತಾವು ಬಯಸಿದ್ದೇ ಆದ ಜೀವನನ ಹುಡ್ಕೊಂಡು ಹೊರಟೋಗಿದ್ದಾರೆ ಅಂತ ಬಿಟ್ಬಿಡೋಣ. ಇಲ್ಲ, ಅವ್ರು ಎಲ್ಲಿದ್ದಾರೆ ಅಂತ ಹುಡುಕಿ ಕಂಡುಹಿಡಿಬೇಕು ಅಂದ್ರೆ ಸ್ಟೇಷನ್ಗೆ ಬಂದು ಒಂದು ಕಂಪ್ಲೇಂಟ್ ಕೊಡಿ. ಪರವಾಗಿಲ್ಲ ಬಿಡಿ, ನಾವೇ ಹುಡುಕೋತೀವಿ. ಓಕೆ ಸರ್, ನಾವೇನು ಬರ್ತೀವಿ. ಏನ್ ಮಂಜು, ನಾನು ನಿಂಗೆ ಎಷ್ಟು ಸರ್ತಿ ಹೇಳ್ದೆ, ಏನೋ ನಾನೇ ನಿನ್ ಮಗಳನ್ನ ಕಿಡ್ನಾಪ್ ಮಾಡ್ದ ಹಾಗೆ ನನ್ ಮೇಲೆ ಸಂಶಯ ಪಟ್ಟಿಯಲ್ಲ. ಈಗ ನಿನ್ ಮಗಳ ಯೋಗ್ಯತೆ ಏನು ಅಂತ ಈಗ್ಲಾದ್ರೂ ಗೊತ್ತಾಯ್ತಾ? ಯಾರನ್ನೂ ಪ್ರೀತಿಸ್ದೆ ಅನ್ನೋದಕ್ಕೋಸ್ಕರ ಹೆತ್ತವ್ರನ್ನ ಎತ್ತ ಹಾಕ್ಬಿಟ್ಟು ಓಡ್ ಹೋಗ್ಬಿಟ್ಲಂತೆ. ಈ ತರ ಓಡ್ಗಾಲಿನ ಹೆತ್ಬಿಟ್ಟು ಅರುಡ್ಗೆ ಕೊಟ್ಟು ಮದ್ವೆ ಮಾಡ್ಬೇಕು ಅಂತ ದೊಡ್ಡ ಆಸೆ. ಆಸ್ತಿಗೋಸ್ಕರ ತಾನೇ ಹೀಗೆಲ್ಲ ದುರಾಸೆ ಪಟ್ಟಿದ್ದಕ್ಕೆ ನಿನ್ ಮಗಳು ನಿಮ್ಮಿಬ್ರು ಮುಖಕ್ಕೂ ಮಸಿ ಬಡ್ದ್ಬಿಟ್ಟು ಓಡ್ ಹೋದ್ಲು. ಇಲ್ ನೋಡು, ಇನ್ನು ಮೇಲಾದ್ರೂ ಸ್ವಲ್ಪ ನೋಡ್ಕೊಂಡು ನಡ್ಕೊ. ಬಾಬಾ, ಯಾಕೆ ಬಾಬಾ ತುಂಬಾನೇ ಡಲ್ ಆಗಿದ್ದೀರಾ? ಯಾಕೋ ಮನಸ್ಸೇ ಸರಿ ಇಲ್ಲಪ್ಪ. ಮತ್ತಿನ್ನೇನು ಭಾವ, ಮದುವೆ ಗೊತ್ತು ಮಾಡಿರೋ ಹುಡುಗಿ ಮನೆ ಬಿಟ್ಟು ಓಡ್ ಹೋದ್ರೆ ಮನಸ್ಸು ಹೆಂಗೆ ಸರಿಗಿರುತ್ತೆ ಹೇಳಿ? ನೀವು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಕ್ಕೆ ಹೋಗಬೇಡಿ. ನೀವು ಗೊತ್ತು ಮಾಡಿರೋದ್ರಿಂದಲೇ ಮದುವೆ ನಡೆಯುತ್ತೆ. ಆ ಹುಡುಗಿ ಇಲ್ಲದೆ ಇದ್ರೆ ಏನು ಭಾವ, ನನ್ನ ಮಗಳಿದಾಳಲ್ಲ. ತಪ್ಪು ಮಾಡಿಬಿಟ್ಟೆ. ತಪ್ಪಾಗಿ ತಿಳ್ಕೊಬೇಡಿ ಬಾವ,
ಅವಸರದಲ್ಲಿ ನನ್ನ ಮಗಳು ಅಂತ ಹೇಳ್ಬಿಟ್ಟೆ. ನಿಮ್ಮ ತಂಗಿನೇ ಭಾವ ತನ್ನ ಮಗಳನ್ನ ಸಂಸಾರಸ್ಥೆಯಾಗಿ ಬೆಳೆಸ್ದೆ ಓಡ್ ಹೋಗೋ ಹೆಣ್ಣಾಗಿ ಬೆಳೆಸ್ಬಿಟ್ಲು. ಅಲ್ಲ, ನಾವೆಲ್ಲ ಎಷ್ಟು ಖುಷಿಯಾಗಿದ್ವಿ ಅವಳೇ ಈ ಮನೆ ಸೊಸೆ ಅಂತ. ಅವಳೇ ಈ ಮನೆ ಬಿಟ್ಟು ಓಡ್ ಹೋಗಿ ಈ ಮನೆ ಮರ್ಯಾದೆನೂ ತೆಗೆದ್ಬಿಟ್ಲು. ಅಲ್ಲ ಭಾವ, ಮದುವೆಗೆ ಗೊತ್ತು ಮಾಡಿರೋ ಹುಡುಗಿ ಓಡ್ ಹೋದ್ಮೇಲೆ ಪಾಪ ಅಳಿಯಂದ್ರ ಮನಸ್ಗೂ ಎಷ್ಟು ಬೇಜಾರಾಗಿರುತ್ತಲ್ವಾ. 6 ವರ್ಷದಿಂದ ಜಾನಕಿ ನೆನಪಲ್ಲೇ ಬದುಕ್ತಾ ಇದ್ದ ಅಳಿಯಂದ್ರು ಈ ಮದುವೆಗೆ ಒಪ್ಕೊಂಡಿದ್ದು ನಿಮಗೋಸ್ಕರನೇ ಭಾವ. ನೀವು ರಮ್ಯಾನೇ ಅಳಿಯಂದ್ರಿಗೆ ಸರಿಯಾದ ಜೋಡಿ ಅಂತ ಚೀಟಿ ಹಾಕಿ ತೆಗೆದು ತೀರ್ಮಾನ ತಗೊಂಡ್ಬಿಟ್ರಿ. ಆದರೆ ನೀವು ತಗೊಂಡ ತೀರ್ಮಾನದಿಂದ ಅಳಿಯಂದ್ರಿಗೆ ತುಂಬ ಅವಮಾನ ಆಗಿದೆ. ನಿಮಗೆ ನಿಮ್ಮ ತಂಗಿ ಮೇಲಿರೋ ಪ್ರೀತಿಯಿಂದ ಅಳಿಯಂದ್ರಿಗೆ ಕೊಳಕು ಮೆತ್ಕೊಂಡ್ಬಿಟ್ಟಿದೆ. ಯೋಚನೆ ಮಾಡಬೇಡಿ ಭಾವ, ಅದನ್ನು ಸರಿ ಮಾಡೋದಕ್ಕೆ ನಿಮ್ಮ ಬಾಮೈದ ನಾನಿದ್ದೀನಿ. ನಿಮ್ಮ ಮನೆಗೆ ನನ್ನ ಮಗಳೇ ಸೊಸೆಯಾಗಿ ಬರಬೇಕು ಅಂತ ಬರೆದಿದೆ. ಅದಕ್ಕೋಸ್ಕರನೇ ನಿಮ್ಮ ತಂಗಿ ಮಗಳು ಓಡ್ ಹೋಗಿದ್ದಾಳೆ ಅಂತ ತಿಳ್ಕೊಂಡು ಮನಸ್ಸು ಗಟ್ಟಿ ಮಾಡಿಕೊಂಡು ಮಾಯಾ ಜೊತೆ ಅರುಣ್ ಮದುವೆ ಮಾಡೋದಕ್ಕೆ ತೀರ್ಮಾನ ತಗೊಳ್ಳಿ. ಅದೇ ಸರಿಯಾದ ನಿರ್ಧಾರ ಭಾವ. ಯಜಮಾನ್ರೆ, ಮಾತ್ರೆ ತಗೊಳ್ಳಿ. ಸ್ವಲ್ಪ ಹೊತ್ತು ಮಲಗ್ತೀರಾ ಯಜಮಾನ್ರೆ? ಯಜಮಾನ್ರ ಮನಸ್ಸಿಗೆ ನೋವಾಗೋ ಹಾಗೆ ಮಾತಾಡಬೇಡಿ ಅಂತ ಡಾಕ್ಟರ್ ಹೇಳಿದ್ದಾರೆ. ಅವ್ರು ಮಲಗ್ಲಿ, ನೀವು ಹೋಗಿ. ಮಾತಾಡಿದ್ದೆಲ್ಲ ವೇಸ್ಟ್ ಆಗೋಯ್ತು. ಕೆಲಸದವನು ಬೇರೆ ಬುದ್ಧಿ ಹೇಳ್ತಾನೆ. ಈ ಫೋಟೋ ಅಲ್ಲಿಂದ ಇಲ್ಲಿ. ಚಿಕ್ಕಮ್ಮ ಅವರೇ, ಬಾಗಲ್ ಬಡ್ದು ನೋಡಿದ್ರೆ ಅವ್ರೇನು ಹೇಳ್ತಾನೂ ಇಲ್ಲ. ಅರುಣ್, ಅಪ್ಪ, ಚಿಕ್ಕ ಹುಡುಗಿ, ತನಗೇನಾದ್ರೂ ಆಸೆ ಇದ್ದಿದ್ರೆ ಇನ್ನೊಮ್ಮೆ ನಮ್ಮ ಹತ್ರ ಹೇಳ್ಬೋದಾಗಿತ್ತು. ಅವಸರ ಪಟ್ಬಿಟ್ಲು. ನೀನು ಯಾವುದನ್ನು ಮನಸ್ಸಿಗೆ ಹಚ್ಕೋಬೇಡಪ್ಪ. ಜಾನಕಿ ನೀನು ಬಿಟ್ಟು ಹೋಗಿದ್ದು ಎಲ್ಲ ವಿಧಿ ಆಟ ಅಪ್ಪ. ನೀವು ನಂಬಿರೋ ಅದೇ ವಿಧಿ ಶಾಸ್ತ್ರದಲ್ಲಿ ರಮ್ಯಾ ಹೆಸರನ್ನ ಆರಿಸ್ಕೊಡ್ತು. ಅದಕ್ಕೇನಾಯ್ತೀಗ? ನಮಗೆ ಅನುಕೂಲವಾಗಿ ಏನಾದ್ರೂ ನಡಿಬೇಕು ಅಂದ್ರೆ ಅದಕ್ಕೆ ವಿಧಿ ಹೆಸರನ್ನ ಮಧ್ಯೆ ತರೋದು ಸರಿ ಹೋಗಲ್ಲಪ್ಪ. ನನಗ್ ಮದ್ವೆ ಬೇಡಪ್ಪ. ಯಾಕೆ? ನಾನು ಆಸೆ ಪಟ್ಟ ಜೀವನ ನನಗೆ ಉಳಿಲಿಲ್ಲ. ನೀವು ನನಗೋಸ್ಕರ ಒಪ್ಕೊಂಡಿದ್ದ ಈ ಮದ್ವೆನೂ ನಡೀಲಿಲ್ಲ. ನನಗೆ ಸಂಸಾರ ಅನ್ನೋ ಅದೃಷ್ಟ ಇಲ್ಲಪ್ಪ. ಅದಕ್ಕೆ ಈ ಮದ್ವೆ ವಿಷಯನ ಇಲ್ಲಿಗೆ ನಿಲ್ಲಿಸ್ಬಿಡಿ. ನಾವು ಹೀಗೆ ದಿಢೀರಂತ ಮದ್ವೆ ಏರ್ಪಾಡು ಮಾಡಿದ್ರಿಂದ ಪಾಪ ಮಂಜು ಅತ್ತೆಗೂ
ಮಾವಂಗೂ ಅವಮಾನ ಆಗೋ ಥರ ಮಾಡಿ ರಮ್ಯಾ ಓಡ್ ಹೋದ್ಲು. ನಾವೇ ರಮ್ಯಂಗೆ ಇಷ್ಟ ಆಗಿರೋ ಹುಡುಗನ ಜೊತೆ ಸೇರಿಸ್ಬಿಡೋಣ. ಮೊದಲು ನಿನ್ನ ಮದುವೆ ಆಗ್ಲಿ, ಆಮೇಲೆ ನೀನು ಹೇಳಿದನ್ನೆಲ್ಲ ಮಾಡೋಣ. ಅಪ್ಪ, ಇನ್ನು ಇಬ್ರು ಹೆಣ್ಮಕ್ಳಿದ್ದಾರೆ. ಇದು ನನ್ನ ಸಂತೋಷ ಮಾತ್ರ ಅಲ್ಲ, ಎಲ್ಲ ಸಂಬಂಧಿಕರು ಸೇರಿಸಿ ದೇವಿ, ಧರ್ಮ ಇವರೆಲ್ಲರೂ ಸಂತೋಷವಾಗಿರ್ಬೇಕಲ್ವಾ? ಪ್ಲೀಸ್ ಮಗನೇ. ಏನಪ್ಪ ನೀವು ನನಗೆ ಪ್ಲೀಸ್ ಅಂತ ಇದ್ದೀರಲ್ಲ? ನಾನು ಏನು ಹೇಳಿದ್ರು ನಿಮ್ಗೆ ಅರ್ಥ ಆಗ್ತಿಲ್ಲ. ಸರಿ, ನಿಮ್ಗೆ ಏನು ಅನ್ಸುತ್ತೋ ಅದನ್ನೇ ಮಾಡಿ. ಆದ್ರೆ ಒಂದು ಕಂಡೀಷನ್ ಅಪ್ಪ, ಇದೇ ಕಡೆ ಪ್ರಯತ್ನ. ಇನ್ ಮುಂದೆ ನಮ್ಮ ಸಂತೋಷಕ್ಕೋಸ್ಕರ ಬೇರೆಯವ್ರಿಗೆ ನೋವು ಕೊಡೋದು ಬೇಡಪ್ಪ. ಹ್ಮ್ ಹ್ಮ್ ಚಿಲ್ಲಿ ಚಿಕನ್, ಪೆಪ್ಪರ್ ಚಿಕನ್. ಅಳಿಯಂದ್ರೆ ಇದೆಲ್ಲ ನಿಮಗೋಸ್ಕರ ನಾನೇ ನನ್ನ ಕೈಯಾರೆ ಮಾಡಿದ್ದು. ನೀವ್ಯಾಕೆ ಇಷ್ಟೊಂದೆಲ್ಲ ಮಾಡಕ್ ಹೋದ್ರಿ ಅತ್ತೆ? ಅಯ್ಯೋ, ಏನ್ ಅಳಿಯಂದ್ರೆ, ಇದನ್ನೆಲ್ಲ ನಾನು ಮಾಡ್ದೆ ಇನ್ಯಾರು ಮಾಡ್ತಾರೆ ಹೇಳಿ? ಶಾಂತಿ ನಿಮ್ಮ ಮೇಲೆ ತಪ್ಪಾಗಿ ಮಾತಾಡಿದ್ದಕ್ಕೆ ನಿಮಗೆ ನನ್ನ ಮೇಲೆ ಕೋಪ ಬಂದಿರಬಹುದು. ಯಾಕೆಂದ್ರೆ ಹೇಗಾದ್ರೂ ಮಾಡಿ ನಿಮಗೆ ನನ್ನ ಮಗಳನ್ನ ಮದ್ವೆ ಮಾಡ್ಕೊಡ್ಬೇಕು ಅಂತ. ಆವತ್ತೇ ನಿಮಗೂ ಶಾಂತಿಗೂ ಮದ್ವೆ ಆಗಿದ್ದಿದ್ರೆ ನೀವು ನೆಮ್ಮದಿಯಾಗಿರ್ಬಹುದಾಗಿತ್ತು. ಆ ರಮ್ಯಾ ಮನೆ ಬಿಟ್ಟು ಹೋಗಿ ದೊಡ್ಡ ಅವಮಾನ ಮಾಡ್ಬಿಟ್ಲು. ಆದ್ರೆ ಈಗ್ಲೂ ಏನ್ ಕೈ ಮೀರಿ ಹೋಗಿಲ್ಲ ಅಳ್ಳಿ ಅಂದ್ರೆ, ಶಾಂತಿನ ನಿಮಗ್ ಮದ್ವೆ ಮಾಡ್ಕೊಡೋದಕ್ಕೆ ನಾನು ಈಗ್ಲೂ ರೆಡಿಯಾಗಿದ್ದೀನಿ. ನೀವು ನಿಮ್ ತಂದೆ ಹತ್ರ ಚಿಕ್ಕತ್ತೆ ಮಗಳನ್ನ ನಾನು ಮದ್ವೆ ಮಾಡ್ಕೊಡೋದಕ್ಕೆ ರೆಡಿಯಾಗಿದ್ದೀನಿ ಅಂತ ಒಂದು ಮಾತು ಹೇಳಿ ಸಾಕು, ಮಿಕ್ಕಿದೆಲ್ಲ ನಾನ್ ನೋಡ್ಕೋತೀನಿ. ಅಳಿಯಂದ್ರೆ ಯಾಕೆ ಏನು ಮಾತಾಡ್ತಾನೆ ಇಲ್ಲ? ಏನು ಮಾತಾಡೋ ಪರಿಸ್ಥಿತಿಲಿ ನಾನಿಲ್ಲ ಅತ್ತೆ. ಅಲ್ಲ ಅಳಿಯಂದ್ರೆ, ಸರಿ ನಂಗೆಲ್ಲ ಅರ್ಥ ಆಗುತ್ತೆ. ರಮ್ಯಾ ಓಡ್ ಹೋಗಿದ್ದು ನಿಮಗೆ ತುಂಬಾ ಬೇಸರ ಆಗಿದೆ. ನಾನು ನಿಮಗೋಸ್ಕರ ಹೆಣ್ಣಿಟ್ಕೊಂಡು ಕಾಯ್ತಾ ಇರ್ತೀನಿ. ನಿಮ್ಗೆ ಯಾವಾಗ ಒಪ್ಪಿಗೆ ಹೇಳಿ, ನಾನು ಮದುವೆಗೆ ಏರ್ಪಾಡು ಮಾಡ್ಬಿಡ್ತೀನಿ. ನೀವು ಫ್ರೀಯಾಗಿ ಊಟ ಮಾಡಿ. ಇದೆಲ್ಲ ನಿಮಗೇನೆ, ಆಯ್ತಾ?
ಗಂಗಾ, ಅಮ್ಮ ಗಂಗಾ, ಅಪ್ಪ ಏನಮ್ಮ ಯೋಚನೆ ಮಾಡ್ತಿದ್ಯಾ? ಏನು ಇಲ್ಲ ಅಪ್ಪ. ನನ್ನ ಹತ್ರ ಏನೋ ಮುಚ್ಚಿಡ್ತಿದ್ಯಾ, ಅದೇನು ಅಂತ ಹೇಳಮ್ಮ. ಅಪ್ಪ, ಚಿಕ್ಕ ಯಜಮಾನ್ರ ರೂಮಲ್ಲಿ ರಮ್ಯಾ ಅವ್ರ ಫೋಟೋನ ಇಡಬೇಕು ಅಂತ ಜಾನಕಿ ಅಮ್ಮ ಅವ್ರ ಫೋಟೋನ ಮಂಜು ಅಕ್ಕ ತೆಗ್ದಾಕ್ಬಿಟ್ರು. ನಾನದನ್ನ ನಮ್ಮನೆಗೆ ತಂದಿಟ್ಟಿದ್ದೆ. ಈಗ ನೋಡಿದ್ರೆ ನಮ್ಮನೇಲಿದ್ದ ಜಾನಕಿ ಅಮ್ಮ ಅವ್ರ ಫೋಟೋ ಇರೋ ಅದೇ ಜಾಗದಲ್ಲಿ ರಮ್ಯಾ ಅವ್ರ ಫೋಟೋ ಇದೆ. ಚಿಕ್ಕ ಯಜಮಾನ್ರ ರೂಮ್ಗೆ ಹೋಗಿ ನೋಡಿದೆ, ಇಲ್ಲಿಟ್ಟ ಜಾನಕಿ ಅವ್ರ ಫೋಟೋ ಅಲ್ಲಿದೆ. ಈ ಮನೆಯಲ್ಲಿ ಏನೋ ಅತಿ ಮಾನುಷ್ಯವಾಗಿ ನಡೀತಿದೆ ಅಂತ ಅನ್ನಿಸ್ತಿದೆ ಅಪ್ಪ. ಈಗ ರಮ್ಯಾ ಕಾಣೆ ಆಗಿರೋದು ಕೂಡ ಇದೇ ಅತಿ ಮಾನುಷ್ಯ ಶಕ್ತಿ ಕಾರಣ ಆಗಿರಬಹುದು ಅಂತ ಅನ್ನಿಸ್ತಿದೆ ಅಪ್ಪ. ಇಲ್ಲಿ ನೋಡಮ್ಮ, ಇದು ಇವತ್ ನಿನ್ನೆದಲ್ಲ. ನೀನ್ ಹುಟ್ದಾಗಿಂದಲೂ ಈ ಮನೇಲಿದ್ದೀವಿ. ಇದುವರೆಗೂ ಈ ರೀತಿ ಯಾವತ್ತೂ ನಡೆದಿರಲಿಲ್ಲ. ಪೊಲೀಸೇ ಬಂದು ನೋಡಿ ರಮ್ಯಾ ಓಡಿ ಹೋಗಿದ್ದಾಳೆ ಅಂತ ಹೇಳಿದ್ದಾಯ್ತು. ಅದನ್ನ ಎಲ್ರೂ ನಂಬಿದ್ದಾರೆ. ಈ ವಿಷಯದಲ್ಲಿ ಅತಿಮಾನುಷವಾದದ್ದು ಏನೇ ನಡೀತಾ ಇದೆ ಅಂತ ನೀನ್ ಹೇಳಿದ್ರು ಅದ್ರ ಬಗ್ಗೆ ಬರೋ ಎಲ್ಲಾ ವಿಚಾರಣೆಗಳಿಗೂ ನಾವೇ ಉತ್ತರ ಹೇಳಬೇಕಾಗುತ್ತೆ. ಅಪ್ಪಾಜಿ ಮನೆಗೆ ವಿಶ್ವಾಸ ತೋರಿಸೋ ಸ್ಥಾನದಲ್ಲಿ ನಾವಿದೀವಿ ವಿನಃ ಸಮಸ್ಯೆನ ಹುಟ್ಟಾಕೋದಕ್ಕಲ್ಲ. ಅದೇನೇ ಇದ್ರೂ ನಾವು ಪೂಜೆ ಮಾಡೋ ನಾಗಮ್ಮ ಅದನ್ನ ನೋಡ್ಕೋತಾಳೆ. ನೀನ್ ತಲೆ ಕೆಡ್ಸ್ಕೋಬೇಡ. ಕಂಡು ಕಾಣ್ದಿರೋ ಹಾಗಿದ್ಬಿಡು. ಯಜಮಾನ್ರಿಗೆ ಮಾತ್ರೆ ಕೊಟ್ಟೇನಮ್ಮ? ಇನ್ನೂ ಇಲ್ಲಪ್ಪ. ಮೊದ್ಲು ಹೋಗಿ ಮಾತ್ರೆ ಕೊಡಮ್ಮ. ಸರಿಯಪ್ಪ. ನಾನು ಆವತ್ತೇ ಹೇಳ್ದೆ ಅವಳ ಮೇಲೆ ಒಂದು ಕಣ್ಣಿಡು ಅಂತ. ನೀನು ಅಸಾಟೆ ಮಾಡ್ಬಿಟ್ಟೆ. ಅವಳು ಸುರೇಶನ್ ಜೊತೆ ಓಡೋಗಿದ್ದಾಳೆ. ಹೋದವಳು ಹೋದ್ಲು. ಸುಮ್ಮನೆ ಹೋದ್ಲಾ? 5 ಲಕ್ಷ ರೂಪಾಯಿ ಒಡವೆ ಎತ್ಕೊಂಡು ಹೋಗಿದ್ದಾಳೆ. ಇದ್ರ ಮಧ್ಯೆ ಸೇಟ್ ಹತ್ರ ಸಾಲ ಬೇರೆ ಮಾಡಿದ್ದೀನಿ. ಈಗ ಅವನಿಗೆ ಏನು ಅಂತ ಉತ್ತರ ಹೇಳಿ? ಇದನ್ನೆಲ್ಲ ಸಾಲ ತಗೊಳಕ್ಕಿಂತ ಮುಂಚೆನೆ ಯೋಚನೆ ಮಾಡ್ಬೇಕಾಗಿತ್ತು. ನೋಡು, ಈ ಮದುವೆ ಆದ್ರೆ ಆಸ್ತಿ ಬರುತ್ತೆ, ಸಾಲ ಚುತ್ತ ಮಾಡ್ಬೇಕು ಅನ್ಕೊಂಡಿದ್ದೆ. ಇವಳು ನೋಡಿದ್ರೆ ಕತ್ ಕುಯ್ದುಬಿಟ್ಟು ಹೋಗ್ಬಿಟ್ಲು. ಯೋ, ಮಗಳು ಓಡ್ ಹೋಗಿದ್ದಾಳೆ ಅನ್ನೋ ಚಿಂತೆಗಿಂತ ಆ ಒಡವೆ ಹೋಗಿದೆ ಅಂತಾನೆ ಚಿಂತೆ ಜಾಸ್ತಿ ಅಲ್ವಾ ನಿಂಗೆ? ಆ ಸೇಟು ಬಂದು ಗಲಾಟೆ ಮಾಡಿದ್ರೆ ಅವಮಾನ ಆಗಲ್ವಾ? ಇದೆಲ್ಲ ನಿಮ್ಗೇನ್ ಹೊಸ್ತಾ? ಎಷ್ಟೋ ಜನದ ಹತ್ರ ಸಾಲ ತಗೊಂಡು ಅವಮಾನ ಮಾಡ್ಕೊಂಡಿಲ್ಲ. ಅದು ಮುಂಬೈನಲ್ಲಿ. ಇದು ನಿಮ್ಮ ಅಣ್ಣನ ಮನೆ. ಸ್ವಲ್ಪನಾದ್ರೂ ಮರ್ಯಾದೆ ಅನ್ನೋದು ಇರೋದ್ ಬೇಡ್ವಾ? ಇಲ್ಲೆಲ್ಲ ನಮಗ್ ಮರ್ಯಾದೆ ಇದೆ. ಅದನ್ನೆಲ್ಲ ನಿನ್ ಮಗಳು ಹಾಳ್ ಮಾಡಿ ಹೊರಟೋದ್ಲಲ್ಲ. ಅವಳೆಲ್ಲೋ ಹಾಳಾಗೋದ್ಲು. ನಾನ್ ತಾನೇ ಸಿಕ್ಕಾಕೊಂಡಿರೋದು. ಈಗ ನನಗ್ ದಾರಿ ಹೇಳು. ನಿಮ್ ಪ್ರಾಬ್ಲಮ್ಸ್ ಎಲ್ಲ ನನ್ನ ಹತ್ರ ತಗೊಂಬಂದು ನನಗ್ ಟೆನ್ಷನ್ ಕೊಡ್ಬೇಡಿ. ಸಂಜೆ ಹೋಗಿ ಬೇರೆ ಏನಾದ್ರೂ ಕೆಲ್ಸ ಇದ್ಯಾ ಅಂತ ನೋಡಿ. ಹೇ ಮಂಜು, ಮಂಜು,
ನಾಳೆ ಒಂದಿನ ರಜಾ ಬೇಕು. ಅಪ್ಪಾಜಿ ಹತ್ರ ನೀನೇ ಕೇಳ್ಬೇಕು. 2 ದಿನ ರಜಾ ಬೇಕು ಅಂತ ನಾನೇ ಕೇಳಬೇಕು ಅಂತ ಅನ್ಕೊಂಡಿದ್ದೀನಿ. ಏನಂತ ಅರ್ಜೆಂಟು? ಪದೇ ಪದೇ ತಿರುಪತಿ ದೇವಸ್ಥಾನ ನನ್ನ ಕನ್ಸಲ್ಲಿ ಬರ್ತಾನೇ ಇರುತ್ತೆ. ತಿಮ್ಮಪ್ಪನೇ ಕರೀತಾ ಇದ್ದಾನೆ. ತಿರುಪತಿ ದೇವಸ್ಥಾನ ಕನ್ಸಲ್ ಬಂದ್ರೆ ದೇವ್ರು ಕರೀತಿದ್ದೇನೆ ಅಂತ ಅರ್ಥನಾ? ಕನ್ಸಲ್ ಮಾತ್ರ ಅಲ್ಲ, ನಿನ್ನೆ ಟಿವಿ ಹಾಕಿದ್ರೆ ಅದರಲ್ಲೂ ತಿರುಪತಿ ತಿಮ್ಮಪ್ಪನ ಹಾಡೇ ಬರ್ತಾ ಇತ್ತು. ಅಯ್ಯೋ. ಅವರೇ ಜ್ಞಾಪಕ ಮಾಡ್ತಿರೋ ಹಾಗಿತ್ತು. ತಿರುಪತಿಗೆ ಹೋಗಿ ಬರ್ಬೇಕು. ಆಯ್ತು ಬಿಡು, ಎಲ್ಲ ನನ್ನ ಕರ್ಮ ಅನ್ಭವಿಸ್ತೀನಿ. ಚಿಕ್ಕ ಯಜಮಾನ್ರೆ, ಕುಡಿಯೋದಕ್ಕೆ ಏನಾದರೂ ತರಲ? ಚಿಕ್ಕ ಯಜಮಾನ್ರೆ, ಏನ್ ಯೋಚನೆ ಮಾಡ್ತಿದ್ದೀರಾ? ಹೌದು, ಮಂಜು ಅಮ್ಮ ಅವ್ರ ಮಗಳು ಹಾಗೆ ಮಾಡಬಾರ್ದಾಗಿತ್ತು. ಅವರು ತಾವು ಬಯಸಿದ್ದೇ ಆದ ಜೀವನನ ಹುಡ್ಕೊಂಡು ಹೊರಟೋಗಿದ್ದಾರೆ ಅಂತ ಬಿಟ್ಬಿಡೋಣ. ಏನ್ ಮಾಡೋದು? ನಡಿಬಾರದು ನಡೆದೋಯ್ತು. ಇನ್ನೂ ಅದ್ರ ಬಗ್ಗೆನೇ ಯೋಚಿಸಿ ಏನಾಗಬೇಕು? ನಾನು ಅದ್ರ ಬಗ್ಗೆ ಯೋಚಿಸ್ತಿಲ್ಲ. ಬೇರೆ ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ? ನಿಮಗ್ ಬಂದ ಹಾಗೆ ನನಗೂ ಗೋಪುರ ಅಲ್ಲ, ಗೋಪುರ ಥರ ಒಂದ್ ಸಿಂಬಲ್ ಬರ್ತಾ ಇದೆ. ಈ ಸಿಂಬಲ್ ಯಾಕೆ ಮತ್ತೆ ಮತ್ತೆ ನನಗೆ ಕಾಣ್ತಾ ಇದೆ ಅಂತ ನಾನು ಕನ್ಫ್ಯೂಸ್ ಆಗಿದ್ದೇನೆ. ಯಜಮಾನ್ರೆ, ಯೋಚನೆ ಮಾಡಬೇಡಿ. ಮೊದಲು ಹಾಗೆ ಕಾಣಿಸ್ತಾ ಇದ್ದದ್ದು ಈಗ ದೇವಸ್ಥಾನದ ಹೆಸರು ಜೊತೆ ಬರೋಕ್ ಶುರು ಆಗಿದೆ. ದೇವಸ್ಥಾನಕ್ಕೆ ಹೋಗಿ ದೇವರ ಪೂಜೆ ಮಾಡ್ಕೊಂಡ್ಬಂದ್ರೆ ಪುಣ್ಯ ತಾನೆ. ನಿಮಗೆ ಯಾವಾಗ ಹೋಗ್ಬೇಕನ್ಸುತ್ತೋ ಆಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ. ನಾನು ಹಾಗೆ ಯೋಚನೆ ಮಾಡ್ತಾ ಇದ್ದೀನಿ. ಸರಿಯಾಗಿ ಯೋಚನೆ ಮಾಡ್ತಿದ್ದೀರಾ. ಹೋಗಿ ಬನ್ನಿ, ಎಲ್ಲ ಒಳ್ಳೇದಾಗತ್ತೆ. ಅದೇ ನನ್ಗೆ ಗೊತ್ತಿಲ್ಲ. ನಿನ್ ಮಗಳ ಮದುವೆಗೆ ಸಾಲ ಬೇಕಿತ್ತು, ಈಗ ಮದುವೆ ನಿಂತು ಹೋಯ್ತು ಅಲ್ಲ. ಮೊದಲು ನನ್ನ ದುಡ್ಡನ್ನ ವಾಪಸ್ ಕೊಟ್ಬಿಡು. ದಿಢೀರ್ ಅಂತ ಕೇಳಿದ್ರೆ ನಾನೇನ್ ಮಾಡ್ಲಿ ಸೇಟು? ಸ್ವಲ್ಪ ಟೈಮ್ ಕೊಡು. ಟೈಮ್ ಕೊಟ್ರೆ ಹೆಂಗೆ ಕೊಡ್ತೀಯಾ? ಅದು ಕರೆಕ್ಟ್ ಆಗಿ ಹೇಳಕ್ ಆಗ್ತಿಲ್ಲ. ಇಲ್ಲ, ಅದು ದುಡ್ಡು ತಗೊಳ್ಳುವಾಗ ಹೇಳ್ಬೇಕಿತ್ತು. ನನ್ನ ಮಗಳು ಒಡವೆನೆಲ್ಲ ತಗೊಂಡು ಓಡೋಗ್ಬಿಟ್ಟಿದ್ದಾಳೆ ಸೇಟು. ಈಗ ಕೊಡೋಕ್ ಏನೂ ಇಲ್ಲ. ಹಾಗಾದ್ರೆ ಬಡ್ಡಿ ಕೊಡು. ಸೆಟ್ಲು ಮಾಡ್ಬೇಕಾದ್ರೆ ತಾನೇ ಬಡ್ಡಿ ಕೊಡೋದು. ನೀನು ಯಾವಾಗ ಸೆಟ್ಲ್ ಮಾಡೋದು? ನಾನು ಯಾವಾಗ ಒಟ್ಟಿಗೆ ಇಸ್ಕೊಳ್ಳೋದು? ನಂದಕ್ಕೆ ದಿನದ ಬಡ್ಡಿ ಸೇರಿಸ್ಕೊಡು. ಈಗ ಕೊಡೋಕ್ ಏನೂ ಇಲ್ಲ ಸೇಟು. ನೀನ್ ಹೇಳ್ದಾಗೆಲ್ಲ ಒಪ್ಕೊಳಕ್ಕಾಗಲ್ಲ. ನಮ್ದಕ್ಕೆ ಮೊದಲು ದುಡ್ಡು ಕೊಡು. ಮೆತ್ತು ಮಾತಾಡ್ ಸೇಟು, ಎಲ್ರಿಗೂ ಕೇಳಿಸುತ್ತೆ. ಹಂಗಾದ್ರೆ ದುಡ್ಡು ತೆಗಿ. ಇವತ್ತೊಂದಿನ ಬಿಟ್ಬಿಡು ಸೇಟು, ನಾಳೆ ಏನಾದ್ರೂ ಏರ್ಪಾಡು ಮಾಡ್ತೀನಿ. ನೀನ್ ಹೇಳಿದಕ್ಕೆ ಹೋಗ್ತೀನಿ. ನಾಳೆಯಿಂದ ದಿನ ಬರ್ತೀನಿ. ದಿನದ್ದು ಬಡ್ಡಿ ಕೊಡ್ತೀಯಾ? ಕೈ ಕೊಡೋದಕ್ಕೆ ಏನಾದ್ರೂ ನೋಡಿದ್ರೆ. ಊರಿಂದ ಕೆಲ್ಸಕ್ಕೆ ಜನ ಬಂದಿದ್ದಾರೆ. 50,000 ಕೊಟ್ರೆ ಸಾಕು, ನಿನ್ನ ಮುಗಿಸ್ಬಿಡ್ತಾರೆ. ಅಯ್ಯಯ್ಯೋ, ಹಾಗೆಲ್ಲ ಏನು ಮಾಡ್ಬೇಡ ಸೇಟು, ಕೊಟ್ಬಿಡ್ತೀನಿ. ಈಗ ಹೊರಡು ಸೇಟು, ಪ್ಲೀಸ್. ಮತ್ತೆ ಬರ್ತೀನಿ. ಏನ್ ಮಾಡೋದಪ್ಪ ಇವಾಗ? ವಾರ್ನ್ ಬೇರೆ ಮಾಡೋಗ್ತಾ ಇದ್ದಾನೆ. ಏನು ತೋಚ್ತಾ ಇಲ್ಲ.
ನೀವು ಬನ್ನಿ ಹೊರಗೆ. ನೀವ್ ಹೇಗ್ ಬಂದ್ರಿ? ಬಾಗಿಲ್ ತೆಗ್ದಿತ್ತಲ್ಲ ಬಂದ್ಬಿಟ್ಟೆ. ಮೊದ್ಲು ನೀವಿಲ್ಲಿಂದ ಹೊರಡಿ. ನಿಮ್ಮನ್ನ ಒಳಗಡೆ ಸೇರಿಸಬಾರ್ದು ಅಂತ ಅಪ್ಪಾಜಿ ಅವತ್ತೇ ನನಗೆ ಹೇಳಿದ್ದಾರೆ. ಹೊರಡಿ ಹೊರಡಿ. ನಿನ್ನೆ ನಿನ್ ಕನ್ಸಲ್ಲಿ ನಾಗಮ್ಮ ಬಂದು ಎಡೆ ಎತ್ಕೊಂಡು ನಿಂತಿರ್ಬೇಕಲ್ಲ. ನಾಗಮ್ಮ ಕನ್ಸಲ್ ಬಂದಿದ್ದು ನಿಮ್ಗೆ ಹೇಗ್ ಗೊತ್ತಾಯ್ತು? ನಿನ್ ಕನ್ಸಲ್ಲಿ ಬರ್ತೀನಿ ಅಂತ ನಾಗಮ್ಮ ನನ್ನ ಹತ್ರ ಹೇಳಿದ್ಲಲ್ಲ. ಹೌದು, ನೀನು ಪೂಜೆ ಮುಗ್ಸಾಯ್ತಾ? ನಾನು ಅವಳನ್ನ ಒಂದೇ ಒಂದ್ಸಲ ನೋಡ್ಬೇಕು. ಹೋಗೋ ಅವ್ರಿಗೆ. ಒಂದೇ ಒಂದ್ಸಲ ನೋಡ್ಬೇಕು. ಈ ಜಾಗಕ್ಕೆ ಅವನು ಬರಲೇಬಾರ್ದು. ಅವಳು ನೋಡ್ಲಾ? ಒಂದೇ ಒಂದ್ಸಲ ನೋಡ್ಬೇಕು. ಸರಿ ಸರಿ, ಬೇಗ ನೋಡ್ಕೊಂಡು ಹೋಗಿ. ನೋಡ್ತೀನಿ ನೋಡ್ತೀನಿ ನೋಡ್ತೀನಿ. ಬನ್ನಿ ಈ ಕಡೆ. ತುಂಬಾ ಚೆನ್ನಾಗಿದ್ದಾಳೆ. ಅಯ್ಯೋ ಸಾಕ್ ಸಾಕ್ ಬನ್ನಿ. ಕೇಳಿಸ್ತಿದ್ಯಾ? ಅಯ್ಯೋ ಬನ್ನಿ ಬನ್ನಿ ಈ ಕಡೆ ಬನ್ನಿ. ನಾನ್ ನೋಡ್ಬಿಟ್ಟೆ ಅವಳನ್ನ ನೋಡ್ಬಿಟ್ಟೆ ತಾತ, ಅವಳನ್ನು. ನೀವ್ ನೋಡೋದಕ್ಕೆ ತುಂಬಾ ಒಳ್ಳೆಯವ್ರ ತರನೇ ಕಾಣಿಸ್ತೀರಾ. ಆದ್ರೆ ಅಪ್ಪಾಜಿ ಯಾಕೆ ನಿಮ್ಮ ನೋಡಿದ ಕೂಡ್ಲೆ ಕೋಪ ಮಾಡ್ಕೊಳ್ತಾರೆ? ಚೆನ್ನಾಗಿದ್ದಾಳೆ, ಅವಳು ಚೆನ್ನಾಗಿದ್ದಾಳೆ, ಅಷ್ಟ್ ಸಾಕು ನನಗೆ. ನಾನ್ ನೋಡ್ಬಿಟ್ಟೆ. ನಾನ್ ಏನ್ ಕೇಳ್ತಿದ್ದೀನಿ, ನೀವೇನ್ ಹೇಳ್ತಿದ್ದೀರಾ? ಅವಳೇ ಹೇಳ್ತಾಳೆ. ಎಲ್ಲಾ ಪ್ರಶ್ನೆಗಳಿಗೂ ಅವಳೇ ಉತ್ತರ ಹೇಳ್ತಾಳೆ. ಸರಿ ಸರಿ, ನೀವು ಬೇಗ ಹೊರಡಿ. ಅಪ್ಪಾಜಿ ನಿಮ್ಮನ್ನ ನೋಡಿದ್ರೆ ಕಷ್ಟ ಆಗುತ್ತೆ. ಹೋಗ್ತೀನಿ. ಪ್ರಸಾದ ಏನು ಕೊಡಲ್ವಾ? ಒಂದ್ ನಿಮಿಷ. ತಗೊಳ್ಳಿ. ನನಗೆ ಇದು ಬೇಡ. ಬೇರೆ ಏನ್ ಬೇಕು? ನನಗೆ ರಕ್ತ ಬೇಕು. ಏನ್ ಕೇಳ್ತಿದ್ದೀರಾ? ಒಂದೇ ಒಂದು ಹನಿ ರಕ್ತ ಇಲ್ಲ ಅಂತ ಹೇಳ್ಬೇಡಮ್ಮ. ಒಂದೇ ಒಂದು ಹನಿ ರಕ್ತ. ಚೆನ್ನಾಗೇ ಮಾತಾಡ್ತಿದ್ರಿ, ಈಗ ದಿಢೀರಂತ ಹೀಗ್ ಕೇಳ್ತಿದ್ದೀರಲ್ಲ. ಹೀಗೆಲ್ಲ ಕೇಳಬಹುದಾ ನೀವು? ನೋಡಮ್ಮ, ಇದು ನಿನ್ನಿಂದ ಮಾತ್ರ ಸಾಧ್ಯ. ದಯವಿಟ್ಟು ಕೊಡಮ್ಮ. ಇಲ್ಲ ಅನ್ಬೇಡ. ಕೊಡಮ್ಮ, ದಯವಿಟ್ಟು ದಯವಿಟ್ಟು ಇಲ್ಲ ಅನ್ಬೇಡಮ್ಮ. ಒಂದೇ ಒಂದು ಹನಿ. ದಯವಿಟ್ಟು ಕೊಡಮ್ಮ. ತಗೋ ಕೊಡಮ್ಮ. ಇಲ್ಲ ಅನ್ಬೇಡ. ತಗೋ, ಒಂದೇ ಒಂದು ಹನಿ. ದಯವಿಟ್ಟು ಕೊಡು. ತಗೋ, ದಯವಿಟ್ಟು ಕೊಡು. ಬಾ, ಕೊಡು. ಒಂದೇ ಒಂದು ಹನಿ. ಕೊಡು. ಇಲ್ಲ ಅನ್ಬೇಡ. ಒಂದೇ ಒಂದು ಹನಿ. ಕೊಡಮ್ಮ. ಕೊಟ್ಬಿಡು. ಇಲ್ಲ ಅನ್ಬೇಡಮ್ಮ. ನಾಗಮ್ಮ ಖುಷಿ ಆಗ್ತಾಳಮ್ಮ. ನಿನ್ಗೇನಾದ್ರೂ ಹುಚ್ಚು ಹಿಡಿದಿದ್ಯಾ? ಯಾಕೆ ಒಳಗ್ ಬಿಟ್ಟೆ ಅವನ್ನ? ಹೋಗಮ್ಮ, ಹೋಗು. ಅವಳು ಬರ್ತಾಳೆ. ಅವಳು ಬರೋ ಸಮಯ ಬಂದ್ಬಿಡ್ತು. ಅವಳು ಬರ್ತಾಳೆ, ನೋಡು. ಅವಳು ಬರ್ತಾಳೆ, ನೋಡು. ಅವಳು ಬರ್ತಾಳೆ. ಕೊಡು, ದಯವಿಟ್ಟು. ಇಲ್ಲ ಅನ್ಬೇಡ. ಕೊಡಪ್ಪ. ಕೊಡು. ಒಂದೇ ಒಂದು ಹನಿ. ನಾಗಮ್ಮ ಖುಷಿ ಆಗ್ತಾಳಮ್ಮ. ದಯವಿಟ್ಟು. ನಾಗಮ್ಮ ಖುಷಿ ಆಗ್ತಾಳೆ. ದಯವಿಟ್ಟು ಇಲ್ಲ ಅನ್ಬೇಡ. ಒಂದೇ ಒಂದು ಹನಿ. ನಾಗಮ್ಮ ಖುಷಿ ಆಗ್ತಾಳಮ್ಮ. ಬರ್ತಾಳೆ. ನಿನ್ನ ಸುಮ್ಮನೆ ಬಿಡಲ್ಲ. ದೊಡ್ಡ ಸರ್ಪಾಗಿ ಬರ್ತಾಳೆ. ಎದ್ದು ಬರ್ತಾಳೆ. ಬುಸ್ ಅಂತ ಬರ್ತಾಳೆ. ಅವಳು ತಪ್ಪದೆ ಬರ್ತಾಳೆ.
ಬಿಡಲ್ಲ, ಸುಮ್ಮನೆ ಬಿಡಲ್ಲ. ನಾಗಮ್ಮ, ನಾಗಮ್ಮ, ನಿಮ್ಮನ್ನ ಯಾರು ಸುಮ್ಮನೆ ಬಿಡಲ್ಲ. ಅಪ್ಪ, ಹೇಳಪ್ಪ. ನಾನು ಮುರುಡೇಶ್ವರ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತಿದ್ದೀನಿ. ಏನಪ್ಪ ನೀನ್ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೇಳ್ತಿರೋದು ಆಶ್ಚರ್ಯವಾಗ್ತಿದೆಯಲ್ಲ. ಏನಿಲ್ಲಪ್ಪ, ಅದು 1 ವರ್ಷದಿಂದ ನನ್ನ ಕಣ್ಮುಂದೆ ಒಂದು ಸಿಂಬಲು ಬಂದು ಹೋಗ್ತಾನೆ ಇದೆ. ಸ್ವಲ್ಪ ದಿನದಿಂದ ಪದೇ ಪದೇ ಬರ್ತಾನೆ ಇದೆ. ನನಗೆ ಅದೇ ಸಿಂಬಲ್ಲು ಮುರುಡೇಶ್ವರ ದೇವಸ್ಥಾನದ ಟೆಂಡರ್ ಪೇಪರ್ನಲ್ಲೂ ಕಾಣಿಸ್ತು. ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತಿದ್ದೀನಿ. ನೀನ್ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೇಳ್ತಿರೋದು ಸಂತೋಷನೇ ಕಣಪ್ಪ. ಆದ್ರೆ ನನಗ್ ಸಮಯ ಸರಿ ಇಲ್ಲ ಅಂತ ಅನ್ಸುತ್ತಲ್ಲ. ಈಗಾಗಲೇ ರಮ್ಯಾ ಮನೆ ಬಿಟ್ಟು ಹೋಗಿ ಎಲ್ಲರೂ ಸಂಕಟ ಪಡ್ತಿರುವಾಗ ಈ ಒಂದು ಘಟನೆ ನಡೆದು ಹೋಗಿದೆ. ಅದು ನಡೆದಾಗಿನಿಂದ ನನಗೆ ಮನಸ್ಸೇ ಸರಿ ಇಲ್ಲ. ಈ ಸಮಯದಲ್ಲಿ ನಿನ್ನನ್ನು ಹೊರಗಡೆ ಕಳಿಸಿ ನಿನಗೇನಾಗುತ್ತೋ ಏನೋ ಅಂತ ನಿನ್ನ ಬಗ್ಗೆನೇ ಯೋಚನೆ ಮಾಡ್ತಾ ಆತಂಕ ಪಡೋದಕ್ಕೆ ನನ್ನಿಂದ ಆಗಲ್ಲಪ್ಪ. ಮುರುಡೇಶ್ವರ ದೇವಸ್ಥಾನಕ್ಕೆ ಖಂಡಿತ ಹೋಗೋಣ, ಆದ್ರೆ ಈಗ ಹೋಗೋದು ಬೇಡ. ಅಪ್ಪ, ನಾನು ತಿಂಗಳು ಈ ಹುಣ್ಣಿಮೆ ಪೂಜೆ ಮಾಡ್ತಾನೆ ಇದ್ದೀನಿ. ಆದರೂ ಕಾಡೋ ಹಾಗೆ ಒಂದು ವಿಷಯ ಕಣ್ಣಿಗೆ ಕಾಣಿಸ್ತಾನೆ ಇದೆ. ಅದು ಏನು ಯಾರು ಅಂತ ತಿಳ್ಕೊಳ್ದೆ ನನಗೆ ನೆಮ್ಮದಿನೇ ಇಲ್ಲ. ಮನ್ಸೆಲ್ಲ ಅದ್ರ ಮೇಲೆ ಇದೆ. ಒಂದೇ ಒಂದ್ಸಲ ಅಪ್ಪ. ಬೇಡಪ್ಪ, ನಿನ್ ಮನೇಲೇ ಇರು. ಅಪ್ಪ ಪ್ಲೀಸ್, ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ. ನಾನು ಹೀಗೆ ಹೋಗಿ ಹಾಗೆ ಬಂದ್ಬಿಡ್ತೇನೆ. ಬೇಡ ಅಂತ ಹೇಳ್ಬೇಡಿ ಅಪ್ಪ. ಇರು, ಬರ್ತೀನಿ. ಓಂ ಮಹಾಕಾಳಿ ಕಾಳಿಕಾದೇವಿಯೇ ನಮ್. ಹೇಳಿ ರಾಜಶೇಖರ್. ನಾನು ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಾಗಿತ್ತು. ಹಲೋ ಸ್ವಾಮಿಗಳೇ. ಹಲೋ ಸ್ವಾಮಿಗಳೇ. ಹಲೋ 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 ಹಲೋ. ಏನಾಯ್ತು? ಯಜಮಾನ್ರೆ, ಚಿಕ್ಕ ಯಜಮಾನ್ರು ನನ್ನ ಹತ್ರ ದೇವಸ್ಥಾನದ ಬಗ್ಗೆ ಹೇಳ್ತಾ ಇದ್ರು. ದೇವಸ್ಥಾನಕ್ಕೆ ತಾನೇ ಹೋಗ್ತಾ ಇರೋದು. ಅಲ್ಲಿರೋ ದೇವರು ಜೋಪಾನವಾಗಿ ಕರೆಸ್ಕೊಂಡು ಕಳಿಸ್ಕೊಡ್ತಾರೆ. ಪುಣ್ಯನೂ ಸಿಗುತ್ತೆ, ಚಿಕ್ಕ ಯಜಮಾನ್ರಿಗೆ ಮದುವೆನೂ ಆಗುತ್ತೆ. ನೀವು ಧೈರ್ಯವಾಗಿ ಹೋಗಿ ಬನ್ನಿ ಅಂತ ಹೇಳಿ. ಏನಪ್ಪ, ಏನು ಹೇಳ್ತಾನೆ ಇಲ್ಲ. ನೀನು ಹೋಗ್ಬೇಕು ಅಂತ ನಿರ್ಧಾರ ಮಾಡಿದೀಯಾ, ಹೋಗ್ಬಿಟ್ವಾ. ಆದ್ರೆ ಒಬ್ನೇ ಹೋಗ್ಬೇಡ, ಜೊತೆಗೆ ಯಾರನ್ನಾರು ಕರ್ಕೊಂಡೋಗು. ನಾನು ಒಬ್ನೇ ಹೋಗಿ ಬರ್ತೀನಪ್ಪ. ಅರುಣ್, ಹೇಳೋದನ್ನ ಕೇಳು. ಮಾದಪ್ಪ, ಯಜಮಾನ್ರೆ, ಆ ಕಿರಣ್ಗೆ ರೆಡಿ ಆಗೋದಕ್ಕೆ ಹೇಳು. ಇವನ್ ಜೊತೆ ಅವನು ಹೋಗಿ ಬರ್ಲಿ. ಸರಿ ಯಜಮಾನ್ರೆ. ನೀನು ಹೋಗಿ ರೆಡಿ ಆಗು. ಥ್ಯಾಂಕ್ಸ್ ಅಪ್ಪ. ಗಂಗಾ, ನನಗೆ ಒಂದು ಕಪ್ ಕಾಫಿ ಬೇಕು. ಚಿಕ್ಕ ಯಜಮಾನ್ರು ಊರಿಗೆ ಹೋಗ್ತಿದ್ದಾರೆ, ಅವ್ನ್ ಕಳಿಸ್ಬಿಟ್ಟು ಬಂದು ಕೊಡ್ತೀನಿ. ಏಯ್ ಇರು, ಊರಿಗೆ ಹೋಗ್ತಿದ್ದಾರಾ? ಯಾವ ಊರಿಗೆ ಹೋಗ್ತಿದ್ದಾರೆ ಗೊತ್ತಿಲ್ಲ. ಅಯ್ಯೋ ದೇವ್ರೆ. ಅಳಿಯಂದ್ರೆ ಎಲ್ಲೋ ಊರಿಗೆ ಹೋಗ್ತಿದ್ದೀರಂತಲ್ಲ, ಎಲ್ಲಿ ಹೋಗ್ತಿದ್ದೀರಾ? ಹೊರಡ್ತಾ ಇರ್ಬೇಕಾದ್ರೆ ಯಾರಾದ್ರೂ ಎಲ್ಲಿಗೆ ಅಂತ ಕೇಳ್ತಾರಾ? ಹೋಗುವಾಗ ಕೇಳ್ದೆ ಇನ್ನೇನ್ ಬರುವಾಗ ಕೇಳ್ತಾರೇನಪ್ಪ? ನೀವ್ ಹೇಳಿ ಅಳಿಯಂದ್ರೆ, ಎಲ್ಲಿ ಹೋಗ್ತಾ ಇದ್ದೀರಾ? ಮುರುಡೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಮುರುಡೇಶ್ವರನ? ಅದ್ಯಾಕೆ ಅಷ್ಟು ದೂರ ಹೋಗ್ತಾ ಇದ್ದೀರಾ?
ದೇವಸ್ಥಾನಕ್ಕೆ ಯಾಕೆ ಹೋಗ್ತಾರೆ? ದೇವ್ರ ದರ್ಶನ ಮಾಡಕ್ ಹೋಗ್ತಾರೆ. ಏಯ್ ಯಾಕಪ್ಪ, ನಾನು ಅಳಿಯಂದ್ರ ಹತ್ರ ಮಾತಾಡ್ತಾ ಇದ್ದೀನಿ, ಮಧ್ಯೆ ನೀನು ಮಾತಾಡ್ತೀಯಲ್ಲ? ಮತ್ತೆ ಹೊರಡೋ ಟೈಮಲ್ಲಿ ನೀವ್ ಯಾಕೆ ಇಷ್ಟೊಂದು ತಲೆ ತಿಂತಿದ್ದೀರಾ? ಅರುಣ್, ನಾನ್ ನನ್ನ ಬ್ಯುಸಿ ಸ್ಕೆಡ್ಯೂಲಲ್ಲಿ ನಿನಗೋಸ್ಕರ ಟೈಮ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಟೈಮ್ ವೇಸ್ಟ್ ಮಾಡದೆ ನಡಿ ಹೊರಡೋಣ. ಹೊರಡೋ ಟೈಮಲ್ಲಿ ನಿಮ್ದೇನ್ ಪುರಾಣ?